ತಿನ್ನಲ್ಲ ಹೊಟ್ಟೆ ಸಿ ಎಲ್ಲ ಅಮೃತ ಥರನೇ ಕಾಣಿಸ್ತೈತೆ. ಕೋಳಿ ಕಾಲು ಸುಡ್ತಾ ಇದ್ದಾರೆ. ಇವಾಗ ತಲೆ ತಿಂತೀಯಾ? ತಲೆಯಲ್ಲಿ ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಹಿಂಗೆ ಅನ್ಸುತ್ತೆ ಫ್ರೆಂಡ್ಸ್. ಸಖತ್ ಬೇಜಾರಾಗಿ ಹೋಗಿದೆ ಹಂಗೆ. ಚಪಾತಿ ಕಬಾಬ್, ಚಿಕನ್ ಫ್ರೈ, ಚಿಕನ್ ಚಿಕನ್ ಸಾಂಬಾರ್. ಯಪ್ಪ ಯಪ್ಪ ಯಪ್ಪ, ಇಲ್ಲಿ ನೋಡಿ ಫ್ರೆಂಡ್ಸ್, ಕೆರೆನಲ್ಲಿ ನೀರು ಹೋದಂಗೆ ಹೋಗ್ತಾ ಇದೆ. ನೋಡು, ಒಂದು ಹೇಳ್ರೆ ಎರಡು ತಗೋದ್ರೆ ಇದನ್ನ ತೋರಿಸ್ಬೇಡ ನೋಡಿ ಪಂಡ್ರೆ ಬುಜಿ ಎಲಿ ಅಲ್ಲ ಇಲಿ. ಏನ್ ಫ್ರೆಂಡ್ಸ್, ನಮ್ಮ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಏನ್ ಮಾಡಕ್ಕೋದು ಒಂದು ವಕ್ರ. ಮೆಣಸಿನ್ಕಾಯಿ ಚೆನ್ನಾಗಿರ್ತೈತೆ. ಬಾ ಬಾ ಇರಂಗೆ ಫೋಟೋ ತಗೋತೀನಿ. ಏನದು? ಆಲೂ ಸಮೋಸ. ಯಾಕೆ ನಾನು ಬರೋಣ ಬಾ. ಬಟ್ ನಾವು ಯಾರು ಕಮ್ಮಿ ಅದು ಯಾವ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಏನು ಮಾಡೋದು. ಐ ಆಮ್ ಓನ್ಲಿ ಬೆಸ್ಟ್ ಶೆಫ್ ಇನ್ ದಿ ವರ್ಲ್ಡ್. ಚಿಕನ್ ಪೀಸ್ ನೋಡ್ರಿ, ನಮ್ಮ ಮನೆಯವ್ರು ಸುಟ್ಟಿರೋ ಚಪಾತಿ ಈ ಕಡೆ ತಿಂತಿದ್ದಾರೆ ಅಂತ. ಸ್ಟೇನ್ಲೆಸ್ ಫ್ರೈ ಮಾತ್ರ ರೆಡಿ ಮಾಡಬೇಕು. ಇವಾಗ ನಾವು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕ್ಲೀನ್ ಮಾಡೋಷ್ಟು ಟೈಮ್ ಬಿದ್ದೋಯ್ತು ಫ್ರೆಂಡ್ಸ್. ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಚಿಕನ್ ಆ ಕಡೆ ಕಬಾಬು ಚಪಾತಿ ಮಾಡ್ತೀರಿ. ಇಷ್ಟೆಲ್ಲ ಇಟ್ಕೊಂಡು ಅದೇನೋ ಚಟ್ನಿನ ಹಾಕ್ತಾಳೆ. ಕಷ್ಟಪಟ್ಟು ಕಾಸ್ಟ್ಲಿ ಸಾಂಬಾರ್ ಹೆಚ್ಚಿ. ನಾನು ಫ್ರೀಯಾಗಿ ಮನೆ ಕೆಲಸ ಎಲ್ಲ ಮಾಡೋದು. ನನಗೆ ಸುಟ್ಕೊಳ್ತಾರೆ. ಮಳೆ ಬಿದ್ದರೆ ಬಿಳ್ಳಿ ಬಿಡಿ, ಮಳೆಗೂ ಹಕ್ಕಿದೆ ಅಲ್ಲ. ಮಳೆಗೂ ಸ್ವಾತಂತ್ರ್ಯ ಬೇಕಲ್ವಾ? ಮಳೆ ಯಾಕೆ ಅಡುಗೆ ಮಾಡೋಕ್ಕೆ ಅಡುಗೆ ಕಲ್ತಿರ್ಬೇಕು, ಅದು ನಿಜನೇ ಫ್ರೆಂಡ್ಸ್. ಏನೋ ಮಾಡ್ಬಿಟ್ಟವಳೆ ತೀಡು ಅಂದ್ರೆ ಚಿಕನ್ ಫ್ರೈ ಬೇಕಂತೆ. ಸೊ ಮತ್ತೆ ನನ್ನ ಒಳ್ಳೆ ಹುಳಿ ಸಾಕು. ನಮ್ಮ ಮಾತಾಡ್ತಿದ್ರೆ ಮಳೆ ಜೋರಾಗ್ತಾ ಇದೆ. ಹೆಂಗೆ ನಾವು ಏನ್ ಮಾತಾಡ್ತೀನಿ ಇನ್ನಂತ ಶೆಫ್ ಯಾರಾದ್ರೂ ಶೆಫ್ ಇದ್ರೆ ನೋಡಿ ಬೇಗ ಸೂಸೈಡ್ ಮಾಡ್ತೀನಿ. ನಾನೇನು ನೀನ್ ಹುಡುಗಿ ಐ ಆಮ್ ಯೂಟ್ಯೂಬರ್. ಇನ್ನು ಕೈಗೆ ಏನೇನು ಸಿಗುತ್ತೆ ಏನೇನೆಲ್ಲ ಟೇಸ್ಟ್ ಇದೆ ಹಾಕೊಂಡು ಮಾಡ್ತೀನಿ. ಹಂಗೆ ಬಿಲ್ಡಪ್ ಕೊಡೋಕೆ ಹೋದ್ರೆ ಹಿಂಗೆ ಆಗ್ಬೋದು. ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಂಗಾಗಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಕಾಲು ನಿಂತಾಗೇನೆ ತಗೋಬರೋದು ನಾನು ತಿನ್ನೋದಿಲ್ಲ. ಫ್ರೆಂಡ್ಸ್ ಇಲ್ಲ, ಯಾರು ಫೋನ್ ಮಾಡೋರು ಕೂಡ ಇಲ್ಲ ಫ್ರೆಂಡ್ಸ್. ನನಗೆ ಗುಡ್ ಗರ್ಲ್ ಯು ನೋ ಅಂತಂದ್ರೆ ಇವತ್ತು ನಮ್ಮ ಹಸ್ಬೆಂಡ್ ಕುಕಿಂಗ್ ಮಾಡ್ತಾ ಇದ್ದಾರೆ. ನನ್ನ ಗಂಡ ಕಂಜೂಸ್. ಸರಿ ಆದ್ಮೇಲೆ ಸೊ ಹೇಳಿ. ಸೊ ಇರೋದೇ ಕಲರ್ ಒಂದು ಚೂರು ವೇಸ್ಟ್ ಮಾಡಂಗಿಲ್ಲ ಫ್ರೆಂಡ್ಸ್. ಚಿಕನ್ ಫ್ರೈ ಡೈಲಿ ನೋಡ್ತೀನಲ್ಲ ನಾನು. ನೋಡ್ಕೊತಿಲ್ಲ ಕನ್ನಡಿ ಅಲ್ಲ, ಎದ್ದ ತಕ್ಷಣ ನೋಡ್ತೀನಪ್ಪ. ಪಾಪ ಎಲ್ಲ ಕಟ್ ಮಾಡ್ದಿ. ಇವಾಗ ಮಾಡು ಗೊತ್ತಾಗುತ್ತೆ ಹೆಣ್ಮಕ್ಳ ಕಷ್ಟ ಏನಪ್ಪಾ ಅಂತ. ಹೈಲೈಟ್ ಆಗ್ಬಿಟ್ಟಾ ಲಾಸ್ಟ್ ಕೊತ್ತಿಮೀರಿ ಪುದೀನ ಹಾಕಿದ್ರು. ನಾನು ಇಷ್ಟು ಚೆನ್ನಾಗಿ ಕುಕಿಂಗ್ ಮಾಡ್ತೀನಲ್ಲ, ಯಾಕೆ ನಾನು ಕುಕಿಂಗ್ ಚಾನಲ್ ಓಪನ್ ಮಾಡಬಾರ್ದು? ಸೊ ಇಬ್ರು ಸೇರ್ಬಿಟ್ಟು ಇವತ್ತು ಚಿಕನ್ ಫ್ರೈನ ಮಾಡ್ತೀವಿ. ಸಾಂಬಾರ್ ನೈಟ್ ಮಾಡ್ಕೊಂತಿದ್ದ ಮಣ್ಣಾಗೂ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗ್ ಎಷ್ಟು ಗಂಟೆ ಆಗಿದೆ ಗೊತ್ತಾ? 3:15 ಟೈಮು. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಆಲ್ರೆಡಿ ಚಿಕನ್ನ ಬೇಯಿಸ್ತಾ ಇಲ್ಲ, ಕೋಳಿ ಕಾಲನ್ನು ಸುಡ್ತಾ ಇದ್ದಾರೆ. ಅಂದರೆ ಕೋಳಿ ಕಾಲ ಕ್ಲೀನ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ನನಗೆ ಇಷ್ಟ ಅಂತ ಅಂದ್ಬಿಟ್ಟು ತಗೊಬರ್ತಾರೆ. ಬೇಡ ಅಂತೀನಿ, ಈ ಥರ ಎಲ್ಲ ಕ್ಲೀನ್ ಮಾಡಬೇಕು, ಗಲೀಜುಗಾಗ್ತವೆ, ಮತ್ತು ನಾನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಬೇಡ ಅಂತೀನಿ. ಇವ್ರು ತಗೊಬಂದು ನಮ್ಮ ತಾಯಿ ತಿಂತಾರೆ. ಹಂಗೆ ಅದಕ್ಕಾಗಿ ತಗೊಬಂದ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಚಿಕನ್ನ ಬೇಯಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬೇಕು ಚಿಕನ್ ಸಾಂಬಾರನ್ನ. ಪಾಪ ಏನು ಬೇಕು ನಿಂಗೆ? ಚಿಕನ್ ಸಾರು ಬೇಕಾ? ಏನು ಬೇಕು ಚಿಕನಲ್ಲಿ? ಲಿಸ್ಟ್ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್, ನನ್ನ ಕೈಯಲ್ಲಿ ಆಗೋದಿಲ್ಲ ಮಾಡೋಕ್ಕೆ. ನೋಡೋಣ. ಚಿಕನ್ ಸಾರು ಚಿಕನ್ ಫ್ರೈ ಕೇಳಿದ್ದಾರೆ. ಇವಾಗ ಏನು ಬೇಕು? ಇವಾಗ ತಿನ್ನಕ್ಕೆ ಸದ್ಯಕ್ಕೆ ಅರ್ಜೆಂಟಾಗಿ
ಚಿಕನ್ ಫ್ರೈ ಬೇಕಂತೆ. ಸೊ ಹಾಗಾಗಿ ಪಟ ಅಂತ ಮಾಡಿಬಿಡ್ತೀನಿ. ಸೊ ಇವ್ರಿಗೆ ಸ್ವಲ್ಪ ಹೇಳ್ಕೊಟ್ಟು ಮಾಡ್ಸೋಣ ಅಂದ್ಕೊಂಡಿದ್ದೆ. ಪಾಪ ಏನು ಪಾಪ ಮಾಡ್ತೀಯಾ? ಎಲ್ಲ ಬಿಸ್ನೆಸ್ ಇಲ್ಲ. ಇರ್ತೀಯ ಇಲ್ಲೇ ಇವಾಗ ನೀನು? ಅದೇ ಫ್ರೈ ಮಾಡೋರು. ಮತ್ತೆ ಫ್ರೈ ಮಾಡೋ ಹಸ್ಬೆಂಡ್. ಓಕೆ ಡನ್. ಅವೆಲ್ಲ ಸೀನೇ ಇಲ್ಲ. ನಾನು ಹೇಗೆ ಏನ ಪಾಪ ಎಲ್ಲ ಕಟ್ ಮಾಡ್ತೀಯ, ಹೆಂಗಿದ್ರು ಕಟ್ ಮಾಡ್ಕೊಡ್ತೀಯ. ಸರಿ, ನೀನೇ ಕಟ್ ಮಾಡ್ಕೊಡೋದು. ಅದನ್ನ ಹಾಗೆ ಒಗ್ಗರಣೆ ಹಾಕೋದು ಹೇಳ್ಕೊಡ್ತೀನಿ, ಮಾಡು. ಇಂತಿಗೆ ಒಂದು ಅಡುಗೆ ಮಾಡಿದ್ರೆ ಹೆಲ್ಪ್ ಮಾಡಿಕೊಡಲ್ಲ ಅಂತೆ. ಪಾಪ ನಿಂಗೆ ನಾನು ಎಷ್ಟೊತ್ತು ಸರಿ ಹೆಲ್ಪ್ ಮಾಡಿಕೊಟ್ಟಿಲ್ಲನೇ ಬೇರೆ ವಿಷಯದಲ್ಲಿ. ಏನು ಹೆಲ್ಪ್ ಮಾಡಿಲ್ಲ ನಾನು ನಿಂಕ. ಇವಾಗೇನು ಹೆಲ್ಪ್ ಮಾಡ್ತೀಯಾ? ಮಾಡಲ್ಲ. ಗಾಡಿ ಓಡಿಸ್ಬೇಕಾ ಬೇಡ? ಮತ್ತು ಇವಾಗ ತಿನ್ನೋದ ಮಾಡೋ ತನಕ ಇರ್ತೀನಿ ಅಂತ ಇವಾಗ ನಿಜವಾಗ್ಲು ಕರೆಕ್ಟಾಗಿ ಹೇಳು. ನನ್ನ ಬಿಸ್ನೆಸ್ ₹500 ಅಷ್ಟೇ. ಯಾಕೆ ಅವ್ರು ₹1000 ಕೊಟ್ಟಿಲ್ವಾ? ಅವರು ಒಬ್ಬರೇ ಮಾಡೋದಕ್ಕೆ ಕಮಿಟ್ ಆಗ್ತಾಯಿಲ್ಲ. ಸೊ ಇಬ್ಬರು ಸೇರಿಬಿಟ್ಟು ಇವತ್ತು ಚಿಕನ್ ಫ್ರೈನ ಮಾಡ್ತೀವಿ. ಸಾಂಬಾರು ನೈಟ್ ಮಾಡ್ಕೊತಿದ್ದಾನೆ ಪಾಪ. ನೈಟ್ ಸಾಂಬಾರು ಮಾಡ್ಕೊತೀನಿ ನೈಟು. ಏನದು? ಲಿವರ್ ಐದು ಏನಾಗೈತೆ ಕೊಳ 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 ಅಂತ. ಹೌದಾ? ಸೊ ಇವಾಗ ಇಬ್ಬರು ಸೇರಿ ನಾವು ಚಿಕನ್ ಫ್ರೈನ ಮಾಡ್ತೀರಿ. ನೋಡಿ ವಿಡಿಯೋ. ಚಿಕನ್ ಫ್ರೈ ತಾನೆಯಾ? ಚಿಕನ್ ಕರಿನಾ? ಚಿಕನ್ ಫ್ರೈ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ, ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿರಲ್ಲ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸೊ ನಾವು ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗೋಕ್ಕೆ ಸೊ ಹೇಳಿ. ಸೊ ಏನ ಚಾಕು ಎಲ್ಲ ಎತ್ಕೊ, ನಾನು ಅಷ್ಟೊಂದು ರೆಡಿ ಆಗಿಬಿಡ್ತೀನಿ. ಇವ್ರು ಮಧ್ಯಾಹ್ನನೇ ಬಂದಿದ್ದಾರೆ. ಇವತ್ತು ಸಂಡೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಯಾಕ ಅಂತಂದರೆ ಇವತ್ತು ನಮ್ಮ ಹಸ್ಬೆಂಡ್ ಕುಕಿಂಗ್ ಮಾಡ್ತಾ ಇದ್ದಾರೆ. ಕುಕ್ಕಿಂಗ್ ಯಾಕೆ ಇವಾಗ ಇವ್ರು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಿದ್ದೀವಿ ಪಾಪ? ಒಂದೆರಡು ಕಾಲ ಐತೆ. ಡೈರೆಕ್ಟ್ ಇದ್ರೆ ಬಂದ್ ಮಾಡಬಾರ್ದಯ್ಯ. ಇವಾಗ ತಾನೇ ಶೆಕೆ ಸ್ನಾನ ಮಾಡೋದಕ್ಕೆ. ಓ ಅದು ಏನು ಗೊತ್ತಾ? ಅದನ್ನು ಈ ಥರ ಹಿಂಗೆ ತೋರಿಸ್ತೀನಿ. ಅದನ್ನು ಕ್ಲೀನಾಗಿ ಈ ಥರ ಸುಟ್ಟುಬಿಟ್ಟು ಪಾಪ ಪೇಪರ್ ಹಾಕೊಂಡು ಕೆಳಗಡೆ ಹಾಕೋದ್ರಲ್ಲ, ಹಾಕ್ಬೇಡ ಕೆಳಗಡೆ. ಇಲ್ಲ ಹಾಕೋ, ಅಲ್ಲಿ ಹಾಕ್ಬೇಡ ಕೆಳಗಡೆ. ಇಲ್ಲ ಹಾಕೋ. ಅದನ್ನು ಚೆನ್ನಾಗಿ ಸುಟ್ಟುಬಿಟ್ಟು ಅದರಲ್ಲಿರೋ ಒಟ್ಟನ್ನ ಏನಾದ್ರೆ ಸ್ಕಿನ್ ಅಂತ ಪಾಪ ಅದನ್ನು ಈ ಥರ ಚೆನ್ನಾಗಿ ಸುಟ್ಟುಬಿಟ್ಟು ಕೀಳೋದು. ಹಳ್ಳಿಗಳ ಕಡೆ ಎಲ್ಲನೂ ಇದು ಒಲೆಯಲ್ಲಿ ಸುಟ್ಟುಬಿಟ್ಟು ಚರ್ಮನ ಕಿತ್ತು ಕೋಳಿನ ಕ್ಲೀನ್ ಮಾಡ್ತಾರಲ್ಲ, ಆ ಥರ ನಮ್ಮ ಮನೆಯವರು ಗ್ಯಾಸಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಿ? ಓಹ್ ಓಹ್ ಹಂಗೆ ಬಿಲ್ಡಪ್ ಕೊಡೋಕೆ ಹೋದ್ರೆ ಹಿಂಗೆ ಆಗೋದು. ಈ ಕಾಲು ನೆನ್ಕಾಗೇನೆ ತಗೊಬರೋದು. ನಾನು ತಿನ್ನೋದೇ ಇಲ್ಲ. ಇವಾಗ ತಲೆ ತಿಂತೀಯಾ? ತಲೆ ನಾನು ಕೇಳಿದ್ದು ನಿನ್ನ ತಲೆ ಅಲ್ಲ, ಕೋಳಿ ತಲೆ. ನಾನು ಹೇಳಿದ್ದು ಕೋಳಿ ತಲೆನೇ. ಕೋಳಿ ತಲೆ ತಿಂದ್ರೆ ಹಂಗೆ ಚಿಕ್ಕ ಚಿಕ್ಕದೆಲ್ಲ ಕಂಡಿಡಿದು ಬದುಕ್ತಾ ಇರ್ತದೆ. ಸ್ಮೆಲ್ಲು ಕೆಟ್ಟದಾಗ್ಯಪ್ಪ. ಹೋಗ್ಲಿ ಸ್ಮೆಲ್ಲೆಲ್ಲ ಈಚೆ ಇರೋರ್ಗೆಲ್ಲ ಹೋದ್ರೆ ಎತ್ತದ್ರ ಮೇಲೆ ಇಟ್ಬೇಡ. ಚಿಕನ್ ತಗೊಬಂದು ಇಟ್ಟಿದ್ದಾರೆ. ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ನಾನು ಅವರಿಗೆ ಹೇಳ್ಕೊಡ್ತೀನಿ. ಸೊ ಅವರು ಅದನ್ನು ಮಾಡ್ತಾ ಹೋಗ್ತಾರೆ. ಕಾಣಿಸ್ತೈತಾ ಕ್ಲೀನಾಗಿ? ಅಲ್ಲೋಡ ಚೆನ್ನಾಗಿತ್ತಲ್ಲ ಇವಾಗ? ಓಕೆ ತಾನೆ? ಸ್ವಲ್ಪ ಕಪ್ಪು ಕಾಣಿಸ್ತಿದೆಯಲ್ಲ ಏನಿನ? ಇರೋದೇ ಕೆಲಸ ಮಾಡ್ಕೊಂಡೇ ಮಾತಾಡ್ಬೇಕ. ಏನ್ ಮಾತಾಡಿ ನಿನ್ನಂತ ಮೆಂಟ್ಲೋರ್ ಹತ್ರ? ಸರಿ ಆದ್ಮೆಂಟ್ಲು ಕೇಳಿಸ್ತೈತೆ. ಏನೋ ಮೆಂಟ್ಲು ಗಿಂಟ್ಲು ಅಂತ ಇದೆಯಾ? ಒಂದ್ ಮಾಡಂದ್ರೆ 9 ಮಾಡ್ತವೆ.
ಇವಾಗ ಮಾಡು ಗೊತ್ತಾಗುತ್ತೆ ಹೆಣ್ಮಕ್ಳ ಕಷ್ಟ ಏನಪ್ಪಾ ಅಂತ. ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗಿ ಗಾಡಿ ಓಡಿಸ್ಬೇಕು. ಏನಾರ ಒಂದ್ ಹೇಳ್ತಾರ, ಎಲ್ಲಾ ಮನ್ಸು ಇಟ್ಕೊಂತಾರೆ. ಕರೆಕ್ಟ್ ಏನಾದ್ರು ಒಂದ್ ಜೀವನದಾಗ ಹೇಳಿದ್ಯಾ ನನ್ಗ? ಬಿಸ್ನೆಸ್ ಇಲ್ಲ, ಹೋಗ್ಬೇಕು. ಅದು ಎರಡು ಸೈಡ್ ಬೇಕು. ಯಾವ್ದು ಇದನ್ನ? ಅಯ್ಯೋ ಇಸ್ಕಿದ್ರೆ ಹೋಗ್ಬಿಡ್ತೈತೆ ಕ್ಲಬ್ಗೆ. ನಿಧಾನಕ್ ಹಿಂಗ್ ಮಾಡ್ಕೊ. ಇಸ್ಕಿದ್ರೆ ಹೋಯ್ತದಷ್ಟೇ. ಯಾವಾಗ್ಲೂ ಹಿಂಗೆ ಮನೆಯವ್ರ ಚಿಕನ್ ತಗೊಂಡ್ ಕೊಟ್ಬಿಟ್ಟು ಕಟ್ ಮಾಡ್ಬಿಟ್ಟು ವಾಶ್ ಮಾಡಿ ಕೊಡ್ತಾರೆ. ಒಂದ್ಸರಿ ನೀನ್ ಕಟ್ ಮಾಡಿರ್ಲತ್ತ ನಾನೇ ಕಟ್ ಮಾಡ್ಕೊಡಿದ್ದಾನೆ. ಓಹೋ ತಲೆ ಯಾಕೆ ಕಟ್ ಮಾಡಿ ಕೊಡ್ತೀನಿ. ವಾಶ್ ಮಾಡಿರಲ್ಲ ಅಷ್ಟೇ, ನೀನೇ ವಾಶ್ ಮಾಡ್ಕೊಂಡಿರ್ತೀಯ. ಇಲ್ಲ ಒಂದಿನ ನೀನು ವಾಶ್ ಮಾಡಿ ಕೊಟ್ಟಿಲ್ಲ, ಕಟ್ ಮಾಡಿನೂ ಕೊಟ್ಟಿಲ್ಲ. ಪಾತ್ರೆಗಳನ್ನ ತೊಳೆದ್ಬಿಟ್ಟು ಇಕ್ಕಿದೀನಿ. ನನ್ ಗಂಡ ಕಂಜೂಸ್. ಥೂ, ಅವನ್ನೇನ್ ನೋಡ್ತೀರ ಕಂಜೂಸ್ ನನ್ ಮಗ. ಆ ಡೈಲಾಗ್ ಹೇಳಿದ್ದು ಮಗ ಅಂತೆ. ಥೂ, ನಾನು ಹಂಗೆಲ್ಲ ಮಾತಾಡ್ತೀನಿ ಪಾಪ. ಎಲ್ಲ ಮಾತಾಡ್ದಲ್ಲ. ಐ ಆಮ್ ಗುಡ್ ಗರ್ಲ್, ಯು ನೋ. ನಮ್ಮ ಮನೆಯವ್ರಿಗೆ ಏನ್ ಅಡ್ಗೆನೂ ಮಾಡಕ್ ಬರಲ್ಲ. ಒಂದು ಏನು ಕೇಳ್ಕೊಬೇಡ. ನಮ್ಮ ಅತ್ತೆ ಏನು ಕಲ್ಸೇ ಇಲ್ಲ ಅಡ್ಗೆ ಮಾಡೋದು. ನಮ್ಮ ಅತ್ತೆ ಅಡ್ಗೆ ಮಾಡೋದ್ ಕಲ್ಸಿದ್ರೆ ನಂಗೆ ಈ ಕತೆ ಏನೋ ಇಷ್ಟು ಕಷ್ಟ ಇರ್ತಾ. ನಿಮ್ಮ ಅತ್ತೆ ನನ್ನ ಒಳ್ಳೆ ಹುಳಿ ಸಾಕಿದ್ಲು. ಬಂದ್ ಮದ್ವೆ ಆದ್ಮೇಲೆ ಎಲಿ ಆದಂಗ ಆಗ್ಬಿಟ್ಟು. ಎಲಿ ಅಲ್ಲ, ಇಲಿ ಪಾಪ. ನಾನು ಏನ್ ಪಾಪ ಆತರ ಮಾಡಿದೀನಿ ಹಿಂಗೆಲ್ಲ ಮಾತಾಡ್ತಿದ್ಯಾ? ಜನಗಳೇ ನೀವೇ ನಮ್ಗೆ ನ್ಯಾಯ ಕೊಡಿಸಿ. ನನ್ನ ಹತ್ರ ಕೇಳ್ತಿದ್ಯಾ? ಇಸ್ಕದೆ ನನಗ ಆಗ್ಬಿಡೋದು. ಏನು ಮಾಡ್ಬೇಡ, ಕ್ಲೀನ್ ನೀರ್ ಜಾಸ್ತಿ ಬಿಟ್ಕೊಳ ಪಾಪ. ನೀರೇ ಇಲ್ಲ ನೋಡೋದು. ನೀರೆಲ್ಲ ಅಟ್ಟಿದಾಯ್ತು ಕೆಳಗೆ. ಟೇಸ್ಟ್ ಹೋಗ್ಬಿಡ್ದೈತಿ ನೋಡು. ಎಲ್ಲಾನ ಕೇಳಿದೀರಾ? ಇನ್ನು ತೊಳೆದ್ರೆ ಟೇಸ್ಟ್ ಹೋಗುತ್ತೆ ಅಂತ. ಎಷ್ಟು ಬ್ರಿಲಿಯಂಟ್ ನಮ್ಮ ಹಸ್ಬೆಂಡ್ ಅಂತ ನೀವೇ ತಿಳ್ಕೋಬೇಕು. ನಮ್ ವ್ಯೂವರ್ಸ್ ಹೇಳ್ಬಿಟ್ಟಿದೀನಿ, ನಮ್ಮ ಹಸ್ಬೆಂಡ್ ಕೈಯಲ್ಲಿ ಚಿಕನ್ ಫ್ರೈ ಮಾಡಿಸ್ತೀನಿ ಅಂತ. ಡಿಸಪಾಯಿಂಟ್ ಆಗಲ್ಲ ಅವ್ರಿಗೆ. ಅವ್ರಿಗೆ ಏನಾದ್ರು ಹೋಗೋದಕ್ಕೆ ಏನಂದೆ ನೀನು? ನೀನು ನಿನ್ ಕೈಲಿ ಆಗಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತೀನಪ್ಪ. ಏನ್ ಮಾಡ್ಕೊಟ್ಟು? ಚಿಕನ್ ಕಟ್ ಮಾಡಿದೆಲ್ಲ ಒಂದ್ ಕೆಲ್ಸನಾ? ಇಲ್ಲ, ಫ್ರೀಯಾಗಿ ಮಾಡ್ಕೊಡ್ತಾರೆ. ನಾನು ಫ್ರೀಯಾಗಿ ಮನೆ ಕೆಲ್ಸ ಎಲ್ಲ ಮಾಡಲ್ಲ. ನಂಗೆ ದುಡ್ಡು ಕೊಡ್ತಾರೆ? ತಿನ್ನಲ್ಲ. ತಿನ್ನೋದಕ್ಕೆ ಇಷ್ಟು ಕೆಲ್ಸ ಮಾಡ್ಬೇಕ ನಾನು? ಎಲ್ರು ಅಷ್ಟೇ, ಒಂದೊಂದು ತಿನ್ನೋದಕ್ಕೆ ಕೆಲ್ಸ ಮಾಡೋದು. ಮತ್ ನಾನ್ ಮಾಡಲ್ಲ, ನಂಗೆ ಊಟನೇ ಬೇಡನೆ ಅಷ್ಟೇ. ನಂಗೆ ಊಟ ಬೇಡ. ಏನ್ ಆಮೇಲೆ ಏನಷ್ಟೇ? ಏನ್ ನಿನ್ ಮಗ ರಿಯಾಕ್ಷನ್ ಸರಿ ಇಲ್ಲ? ತಿಂದಿಲ್ಲ ಅಂದ್ರೆ ಊಟ ಏನಾದಿತ್ತು? ನನ್ ಊಟ ಬೇಡ. ಊಟನೇ ಇಲ್ಲ ಅಂದ್ರೆ ಏನಾದಿತ್ತು? ಕಮೆಂಟ್ ಮಾಡ್ಬಿಡ್ರಿ. ಊಟ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಟೆನ್ಷನ್ ಆಗ್ತದೆ, ಹೊಡಿಬೇಕು ಅನ್ಸೈತೆ. ಯಾಕೆ ಇವಾಗ? ಏನಿಲ್ಲ ಸರಿಂದ. ನೀನ್ ಹೊಡೆದಕ್ಕೆ ಎದ್ಕೊಬಿಡ್ತೀಯ ನನ್ನ? ನನ್ನ ಇದೆಲ್ಲಿ ಏನದು? ಎಂತ ಏನದು? ಏನದು? ನಾನೇನು? ನೀನ್ ಹುಡುಗಿ ಅಂದ್ರೆ ಹೆಂಡತಿ ಅಲ್ಲ. ಹೆಂಡತಿ ಅಲ್ಲ, ಹೆಂಡತಿ. ಓಕೆ, ಅವ್ರು ಕೆಲ್ಸಕ್ಕೆ ಹೋಗ್ತಾರಂತೆ. ಹೋಗ್ಲಿ ನಿಜ, ನಮಗೂ ಕೆಲ್ಸ ತಪ್ಪುತ್ತೆ. ನಾವು ಚಿಕನ್ ಬೇಯಿಸಿಕ್ಬಿಟ್ಟು ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು. ಎಷ್ಟೊತ್ತಿಗೆ ಬರ್ತೀಯ? ಹೌದು, 8 ಗಂಟೆಗೆ ಲೈವ್ ಹೋಗ್ಬೇಕು ಇವತ್ತು. ಯೂಟ್ಯೂಬ್ ಲೈವ್ ಹೋಗ್ಬೇಕಾ? 8 ಗಂಟೆ. ಸೊ ಇವಾಗ ನಾನು ಚಿಕನ್ ಬೇಯಿಸಿ ಇಕ್ಬಿಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಅದಾದ್ಮೇಲೆ ನಾನು ಬಂದ್ಬಿಟ್ಟು ಚಿಕನ್ ಫ್ರೈ ಮತ್ತೆ ಚಿಕನ್ ಸಾಂಬಾರ್ ಮಾಡ್ತೀನಿ. ಸೊ ನಾನು ಚಿಕನ್ ಫ್ರೈ ಮಾಡೋದನ್ನ ಶೇರ್ ಮಾಡ್ಕೊಂತೀನಿ ರೆಸಿಪಿ. ನೋಡ್ಬಿಟ್ಟು ನೀವು ಕೂಡ ಮಾಡ್ಕೊಂಡು ತಿನ್ನಿ. ಕಬಾಬಿಗೆ ರೆಡಿ ಮಾಡ್ಕೊಂತಿದ್ದೆ, ಅದಕ್ಕೆ ಉಪ್ಪು ಹಾಕಿದ್ದೀನಿ. ಆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಐ ಆಮ್ ಸಾರಿ. ಸೊ ಈಗ ಸ್ವಲ್ಪ ಚಿಕನ್ ಅಷ್ಟೇ. ಚಿಕನ್ನು ಕಬಾಬ್ ಮಾಡೋ ಐಡಿಯಾ ಇವತ್ತಿನ ಸ್ಟಾರ್ಟ್ ಆಯಿತು. ಚಿಕನ್ ಫ್ರೈ, ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರ್. ಸೊ ಈ ಮೂರನ್ನ ಮಾಡೋಣ. ಅದು 1 kg ಇದೆ. ಸೊ ಅಷ್ಟರಲ್ಲೂ ಮಾಡೋಣ ಅಂದ್ಕೊಂಡಿದ್ದೀನಿ. ಪಾಪಾ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಕಲ್ಲ, ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಬೇಯಿಸಿ ಬರೀ ಖಾಲಿ ಆಗಿಬಿಟ್ಟೈತೆ. ಮಾಡ್ಕೊಳೋಣ ಅಂದ್ಕೊಂಡೆ, ಎಲ್ಲಿ ನಡುವೆ ಟೈಮೇ ಇಲ್ಲ. ನೆನ್ನೆನೂ ಅಂದ್ಕೊಂಡೆ, ಬಟ್ ಏನು ಗೊತ್ತಾ, ಸ್ವಲ್ಪ ಮಾಡಿಕೊಂಡ್ರೆ ಇವತ್ತು ನಾಳೆ ಒಂದು 2 days ಇರ್ತಾನೆ ಅಷ್ಟೇ ಅನಿಸುತ್ತೆ. ಬಟ್ ಫ್ರಿಜ್ಜಲ್ಲಿರೋ ಕಾರಣ ನಾನು ಇಟ್ಕೊಳಕ್ಕೆ ಹೋಗಲ್ಲ. ಕೆಟ್ಟೋಗ್ಬಿಟ್ರೆ ಏನು ಮಾಡೋದು, ವೇಸ್ಟ್ ಆಗಿಬಿಡುತ್ತೆ ಅಂತ. ಸೊ ಇವಾಗ ಚಿಕನ್ ಫ್ರೈಗೂ ಬೇಕು, ಹಾಗೆ ಕಬಾಬ್ಗೂ ಬೇಕು. ಚಿಕನ್ ಸಾಂಬಾರ್ಗೂ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ಜೊತೆಗೆ 2 ಸೇರಿಸಿ ಒಂದೇ ಸರಿ ಮಾಡ್ಕೊಬಿಡ್ತೀನಿ. ಅಂದರೆ ಅಡುಗೆ ಮಾಡೋದು ಇಷ್ಟನೇ, ಮಾಡೋಣ ಅಂತ ಅನಿಸುತ್ತೆ. ಬಟ್ ಎಲ್ಲ ಒಂದೇ ಸರಿ ಅಂದಾಗ ಸ್ವಲ್ಪ ಕಷ್ಟ. ಬಟ್ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ. ಅವ್ರ ಜೊತೆಗೆ ಇರ್ತಾರೆ ಅಂದ್ಬಿಟ್ಟು ಇವಾಗ ಅವರು ಹೆಲ್ಪ್ ಮಾಡಿದ್ರೆ ಹೋದ್ರಲ್ಲ, ಅದಕ್ಕೆ ಕೋಪ ಬಂದುಬಿಟ್ಟಿದೆ. ಬಟ್ ಪರವಾಗಿಲ್ಲ, ದುಡಿಮೆನೇ ಅದು ಇವಾಗ ನಮ್ಮ ಮೇನ್ ನಮ್ಮ ಜೀವನದ ಅಡಿಪಾಯನೇ ಅದಾಗಿರ್ಬೇಕಾದ್ರೆ ಅವ್ರನ್ನ ಹೋಗ್ಬೇಡ ಅಂತ ಹೆಂಗೆ ಹೇಳಿ ನಾನು. ಬಾ ಸ್ಟ್ರೈಟಾಗಿ ಮನೆ ಒಳಗೆ ಬಾ, ಕ್ಲೀನಾಗಿ
ಕಿಟಕಿಲೇ ಕೊಟ್ಬಿಡ್ತೀವಿ, ಬಿಟ್ಟರೆ ಸೊಪ್ಪೆಲ್ಲ ಹೋಯ್ತು. ನೋಡು, ಒಂದು ಹೇಳ್ರೆ 2 ತಗೋದ್ರೆ. ನಾನು ಕೊಪ್ಪೆ ಸೊಪ್ಪು ಪುದೀನ ಸೊಪ್ಪು 2 ಹೇಳಿದ್ದು, ಇವರು 20 ತಗೊಬಂದಿದ್ದಾನೆ. ಕಬಾಬ್ ಪೌಡ್ರ್ ಐತೆ ಅಂತ ಹೇಳ್ತಿದ್ದಾನೆ, ಕಬಾಬ್ ಪೌಡ್ರ್ ಹಿಂಗೆ ತಗೊಂಡು ಮತ್ತೆ ದಿನ ಮಾಡ್ತೀಯ ಕಬಾಬ್ ನೀನು. ಏನು ಮಕ್ಕ ನೋಡ್ತೀಯ ಈ ಸೋನ್ ಬರಲ್ಲ ನಿಂದು. ಹುಷಾರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಆಗ್ಬಿಡುತ್ತೆ ನಿಜವಾಗ್ಲೂ. ಫ್ರಿಜ್ಜಿರೋರೆಲ್ಲ ಹಿಂಗೇನೆ ಈಸಿಯಾಗಿ ಆಗಲಿ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊತಾರೆ. ಬಟ್ ನಮ್ಮಂಥ ದೊಡ್ಡರು ಏನು ಮಾಡ್ತಾರೆ, ಈ ಥರ ಅವಾಗ ರುಬ್ಕೊತಾರೆ ಮಾಡ್ಕೊಂಡು. ಬಟ್ ಫ್ರೆಶ್ಶಾಗಿ ಮಾಡೋದೇ ಒಳ್ಳೆಯದು. ಬಟ್ ಇವೆಲ್ಲನೂ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ, ಹಾಗಾಗಿ ಮೊದಲೇ ಮಾಡಿಬಿಟ್ರೆ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಹಿಂಗೆ ಅನ್ಸುತ್ತೆ ಫ್ರೆಂಡ್ಸ್, ಸಖತ್ ಬೇಜಾರಾಗಿ ಹೋಗಿದೆ ನನಗೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ, ಏನು ಮಾಡೋದು. ಅದಕ್ಕೇ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಕಬಾಬ್ಗೆಲ್ಲ ಕಲಸಿ ಇಟ್ಬಿಟ್ಟಿದ್ದೀನಿ ಕ್ಲೀನಾಗಿ. ನೋಡ್ರಿ ಹೆಂಗೆ ಆಡಿದ್ದೀನಿ, ಕಸ ಆಡ್ದಂಗೆ ಆಡಿ ಇಟ್ಟಿದ್ದೀನಿ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ವೈಟ್ ಎಗ್ ಮಾತ್ರ ಯೂಸ್ ಮಾಡಿಕೊಂಡು ಕಬಾಬ್ ಮಾಡೋಣ ಅಂತಂದ್ಬಿಟ್ಟು ಈ ಕಡೆ ಚಿಕನ್ಗೆ ಉಪ್ಪು ಅರಿಶಿನ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಚಿಕನ್ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಏನಿದು ಖಾರದ ಪುಡಿ, ಮಸಾಲೆ ಪುಡಿ, ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಹಾಕಿ, ಪುದೀನ ಕೊತ್ತಂಬರಿ ಹೇಳಿದ್ನ, ಸೊ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ರೆಡಿ ಆಗಿದೆ. ಚಿಕನ್ ಫ್ರೈ ಮಾಡಬೇಕು ಮತ್ತು ಸಾಂಬಾರಿಗೆ ರುಬ್ಕೊಂಡು ಸಾಂಬಾರಿಗೆ ಖಾರ ಕಳಿಸ್ಬೇಕು. ಇದನ್ನೇ ತಗೊಂಡು ಚಿಕನ್ ಫ್ರೈ ಮಾಡಬೇಕು. ಕರೆಂಟ್ ಬರೋ ರೆಸಿಪಿ ಶೇರ್ ಮಾಡ್ಕೊತೀನಿ, ಹಂಗಿಲ್ಲ ಅಂದರೆ ಆಗೋಲ್ಲ ಫ್ರೆಂಡ್ಸ್. ಸಾರಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮಳೆ ನೋಡಿಸ್ತೀನಿ, ಈಚೆ ಕಡೆ ಹೋಗ್ಬಿಟ್ಟು ಎಷ್ಟು ಜೋರಾಗಿ ಬೀಳ್ತಿದೆ ಅಂದರೆ ಅಷ್ಟು ಜೋರಾಗಿ ಬೀಳ್ತಿದೆ. ಮನೆಯೆಲ್ಲ ಕತ್ತು ಸಖತ್ ಬೇಜಾರಾಗಿ ಹೋಗ್ತಿದೆ ಫ್ರೆಂಡ್ಸ್. ಈ ಥರ ಆದರೆ ಹೆಂಗೆ ಹೇಳ್ರಿ ನೋಡೋಣ. ಅಪರೂಪಕ್ಕೆ ಅಡುಗೆ ಮಾಡೋದೇ ತಪ್ಪ. ಇಲ್ಲಿ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ನಮ್ಮ ಕಾಂಪೌಂಡ್ ಹತ್ರ ಈ ಕಡೆ ರೈಟ್ ಸೈಡ್ ಇದೆಯಲ್ಲ ಒಂದು ಕಾಂಪೌಂಡು, ಆ ಕಾಂಪೌಂಡಿದು ಇಲ್ಲಿ ನೀರೇ ಬರಲ್ಲ. ಮಳೆ ಬಿದ್ದರೆ ಗೇಟ್ ಬೇರೆ ತೆಗಿಬೇಕಾಗ್ತೈತೆ. ಇಲ್ಲಿ ನೀರೇ ಬರಲ್ಲ. ಇವತ್ತು ಎಷ್ಟು ಜೋರು ನೀರು ಬರ್ತಿದೆ ಅಂದರೆ ಕೊಚ್ಕೊಂಡು ಹೋಗ್ತೈತೆ ಅಲ್ಲೆಲ್ಲನೂ ಕಾಣಲ್ಲ ಫ್ರೆಂಡ್ಸ್. ಆ ಕಡೆ ಹೋಗಿ ತೋರಿಸ್ತೀನಿ ರೀ. ಮಳೆ ಬೀಳುತ್ತೆ ಓಕೆ, ಕರೆಂಟ್ ಏನಕ್ಕೆ ತೆಗಿತಾರಂತಲೇ ಅರ್ಥ ಆಗ್ತಲ್ವ. ಯಪ್ಪ ಇಲ್ಲಿ ನೋಡಿ ಫ್ರೆಂಡ್ಸ್, ಕೆರೆನಲ್ಲಿ ನೀರು ಹೋದಂಗೆ ಹೋಗ್ತಾ ಇದೆ. ಎಷ್ಟು ಜೋರಾಗಿ ಬರ್ತಿದೆ ನೋಡಿ ಮಳೆ, ಎಷ್ಟು ಜೋರಾಗಿ. ಅಣಕಾಲು ಬೀಳ್ತಿದ್ಯಾ? ಇಲ್ಲ, ಅಣಕಾಲು ಏನು ಬೀಳ್ತಾಯಿಲ್ಲ. ಬಟ್ ಅಲ್ಲಿ ನೋಡ್ರಿ ನೀರು ಎಷ್ಟು ಜೋರಾಗಿ ಕೊಚ್ಕೊಂಡು ಹೋಗ್ತಿದೆ ಅಂತ. ಸರಿಯಾಗಿ ಜೋರು ಮಳೆ. ಕರೆಂಟ್ ಏನಕ್ಕೆ ತೆಗಿತಾರೆ ಅಂತಲೇ ಅರ್ಥ ಆಗಲ್ಲ. ಮಳೆ ಬಿದ್ದರೆ ಬಿಡಿ, ಮಳೆಗೂ ಹಕ್ಕಿದೆ ಅಲ್ಲ, ಮಳೆಗೂ ಸ್ವಾತಂತ್ರ್ಯ ಬೇಕಲ್ವ. ಮಳೆ ಬೀಳಲಿ, ಹಂಗಂತ ಏನಕ್ಕೆ ಅವರು ಕರೆಂಟ್ನ ತೆಗಿಬೇಕು? ನಮ್ಮಂಥ ಬಡಪಾಯಿಗಳು ಅಡುಗೆನ ಕಲಿತಾ ಇರೋರೆಲ್ಲ ಏನು ಮಾಡಬೇಕು ಫ್ರೆಂಡ್ಸ್ ಹೇಳಿ. ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತೀನಿ ಅಂತ ಅವರು ಕೈ ಕೊಟ್ಬಿಟ್ಟೋದ್ರು. ಕರೆಂಟ್ ಇದೆ ಓಕೆ ಮಾಡ್ಕೊಳೋಣ ಅಂತ ಅನ್ಕೊಂಡ್ರೆ ಆ ಕರೆಂಟು ಕೈ ಕೊಟ್ಬಿಟ್ಟೋಗ್ತಿ. ಏನು ಫ್ರೆಂಡ್ಸ್, ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಏನು ಮಾಡೋಕ್ಕೋದ್ರು ಒಂದು ವಕ್ರ. ಮಳೆ ಅಡುಗೆ ಮಾಡೋಣ ಅಂದರೆ ಕರೆಂಟ್ ಇಲ್ಲ, ಹೆಲ್ಪ್ ಮಾಡ್ತಾರೆ ಅಂದರೆ ಗಂಡ ಕೆಲ್ಸಕ್ಕೆ ಹೋಗಿದ್ದಾರೆ. ವೆಯ್ಟ್ ಮಾಡೋಣ ಕರೆಂಟ್ವರೆಗೂ ಬರೋ ತನಕ. ಬಂದಮೇಲೆ ಮತ್ತೆ ನಮ್ಮ ಕೈ ಚಳಕನ್ನು ತೋರಿಸೋಣ. ಇವತ್ತು ಟೇಸ್ಟಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಟೇಸ್ಟಿಯಾಗಿ ಮಾಡಬೇಕು. ಸೊ ವೆಯ್ಟ್ ಮಾಡಿದ್ರು ಚೆನ್ನಾಗಿ ಮಾಡಬೇಕು. ಮತ್ತೆ ಜೋರಾಯಿತು. ನಾನು ಮಾತಾಡ್ತಿದ್ರೆ ಮಳೆ ಜೋರಾಗ್ತಾಯಿದೆ. ಹೇಗೆ ನಾವು ಫ್ರೆಂಡ್ಸ್ ಇವಾಗ ಇದು ಕಬಾಬು ರೆಡಿ ಇದೆ. ಈ ಕಡೆ ಚಪಾತಿ ಕೂಡ ಎಲ್ಲ ಕಲಸಿಟ್ಬಿಟ್ಟಿದ್ದೀನಿ. ಚಪಾತಿ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಚಪಾತಿ ಕೇಳಿದ್ರು ಚಿಕನ್ ಫ್ರೈಗೆ, ಹಾಗಾಗಿ ಚಪಾತಿಗೆ ಕಲಸಿಟ್ಟಿದ್ದೀನಿ. ಈ ಕಡೆ ಚಿಕನ್ಗೆ ಸಾಂಬಾರಿಗೆ ರೆಡಿ ಇದೆ. ಇದು ಚಿಕನ್ ಫ್ರೈ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಕಬಾಬ್ಗೆ ಸ್ವಲ್ಪ ಹಾಕ್ಬಿಟ್ಟು ಇದು ಚಿಕನ್ ಬೇಯಿಸಿಟ್ಟಿದ್ದೀನಿ. ಸೊ ಇವಾಗ ಫುಲ್ಲು ರೆಡಿಗಿದೆ. ಬಟ್ ವಿ ಆರ್ ವೆಯ್ಟಿಂಗ್ ಟು ಕರೆಂಟ್. ಪವರ್ ಇನ್ನೂ ಬಂದಿಲ್ಲ. ಸೊ ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಪೂರ್ತಿ ಕ್ಲೀನ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ಸುಮ್ಮನೆ ಮತ್ತೆ ತಲೆನೋವು ಬಂದುಬಿಟ್ಟು ಕರೆಂಟ್ ಮತ್ತು ಅಷ್ಟೇ ಪಟ ಮಾಡಿಬಿಡೋದು ಒಂದೇ ಬಾಕಿ ಇದೆ. ಸೊ ಪಟ ಅಂತ ಮಾಡೋದಕ್ಕೆ ಇನ್ನೂ ಏನು ಹೇಳ್ತಾರೆ, ಪಟ ಅಂತ ಮಾಡೋದಕ್ಕೆ ಇನ್ನೂ ಕರೆಂಟ್ ಬಂದಿಲ್ಲ. ಸೊ ಕರೆಂಟ್ಗೋಸ್ಕರ ವೆಯ್ಟಿಂಗು. ಆದರೆ ಅಡುಗೆ ಮನೆ ಮಾತ್ರ ಪಕ್ಕ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಈ ಥರ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಂಥರ ನೆಮ್ಮದಿ ಮನಸ್ಸಿಗೆ, ಅಪ್ಪ ಈಸಿಯಾಗಿ ಮಾಡ್ಕೊಳ್ಬೋದು ಇನ್ನೇನಿಲ್ಲ ಅಂತ. ಆದರೂ ಇದೆಲ್ಲ ಕ್ಲೀನ್ ಮಾಡೋಷ್ಟು ಸೊಂಟನೇ ಬಿದ್ದೋಯ್ತು ಫ್ರೆಂಡ್ಸ್. ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಆದರೆ ಇಟ್ಸ್ ಓಕೆ, ವಿಲ್ ಮ್ಯಾನೇಜ್. ಹೆಣ್ಮಕ್ಳು ಸುಮ್ಮನೆ ಎಲ್ಲದರಲ್ಲೂ ಗತ್ತು ಗಾಂಭೀರ್ಯ ಎಲ್ಲದರಲ್ಲೂ ಪರ್ಫೆಕ್ಟಾಗಿರುತ್ತೆ ಹೆಣ್ಮಕ್ಳು ನಾವು. ಹಾಗಾಗಿ ಇದಕ್ಕೆಲ್ಲ ಎದುರಲ್ಲ ನಾವು. ಇದೆಲ್ಲ ಏನು ಬಂದರೂ ಎದುರಲ್ಲ ನಾವು. ಸರಿ, ಲೈಟ್ ಹೋಗ್ಬಿಟ್ಟು ಆ ಕಡೆ ತಿರ್ಗಿ ನೋಡ್ರೆ ಏನಾದರೂ ಏನೂ ಕಾಣ್ತಲ್ಲ ಫ್ರೆಂಡ್ಸ್. ಸಖತ್ ಡಿಫಿಕಲ್ಟ್ ಆಗಿಬಿಟ್ಟಿದೆ. ಸೊ ಮನೆಯೆಲ್ಲ ಪೂರ್ತಿ ಕತ್ಲೆ. ಒಂದು ದೀಪ ಹಚ್ಬೇಕು. ಇನ್ನೂ ಟೈಮ್ ಎಷ್ಟು ಗೊತ್ತಾ, 4:15 5 ಗಂಟೆ ಆಗ್ತಾ ಬಂತು. ಸೊ ಈ 5 ಗಂಟೆಗೇ ಇಷ್ಟು ಕತ್ಲೆ ಆಗಿಬಿಟ್ಟಿದೆ ಮನೆಯೆಲ್ಲ. 6 ಗಂಟೆ ಆದರೂ ಮನೆ ಕತ್ಲಾಗಲ್ಲ. ಇಲ್ಲಿ ಇವಾಗ ಮೋಡ ಮುಚ್ಕೊಂಡಿರೋದಕ್ಕೆ, ಮಳೆ ಬಿದ್ದು ನಿಂತಿರೋದಕ್ಕೆ 5 ಗಂಟೆಗೆ ಕತ್ಲಾಗ್ಬಿಟ್ಟಿದೆ. ಸೊ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡು ಕೂತ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ತೀನಿ. ಮೊಬೈಲೆಲ್ಲ ಬೇರೆ ಕರೆನ್ಸಿ ಇಲ್ಲ, ಯಾರು ಫೋನ್ ಮಾಡೋರು ಕೂಡ ಇಲ್ಲ ಫ್ರೆಂಡ್ಸ್ ನನಗೆ.
ಸೊ ಏನು ಮಾಡೋದು, ಇವಾಗ ಕೆಲಸ ಮುಗೀತಲ್ಲ ಅದೇ ಒಂದು ಸಮಾಧಾನ. ಇವಾಗ ಹೋಗ್ಬಿಟ್ಟು ಆಗೋ ಕೆಲಸ ಮಾಡಬೇಕು. ಹೆಂಗೆ ಗೊತ್ತಾ, ರೆಸ್ಟ್ ಮಾಡಬೇಕು. ಫೈನಲಿ ಕರೆಂಟ್ ಬಂತು. ಸದ್ಯಕ್ಕೆ ಎಷ್ಟು ಗೊತ್ತಾ ಟೈಮು 6 ಗಂಟೆ. ಇವಾಗ ಕರೆಕ್ಟಾಗಿ ಇವಾಗ ಕರೆಂಟ್ ಬಂದಿದೆ. ಸೊ ಇವಾಗ ಬಂದ ತಕ್ಷಣ ನಾನು ವೀಡಿಯೋನೂ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಫಸ್ಟು ಮನೆ ಲೈಟ್ ಕೂಡ ಹಾಕಿ ಹೋಗಿ ಫಸ್ಟ್ ಖಾರ ರುಬ್ಬಿದ್ದೀನಿ. ಬಿಕಾಸ್ ಮಳೆ ಇನ್ನೂ ಗುಡುಕ್ತಾನೆ ಇದೆ, ಮಿಂಚೆಲ್ಲ ಬರ್ತಾನೆ ಐತೆ. ಸೊ ಯಾವಾಗ ಹೇಳೋಕ್ಕಾಗಲ್ಲ, ಕರೆಂಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಸರಿ ಫಸ್ಟ್ ಹೋಗ್ಬಿಟ್ಟು ನಾವು ಚಿಕನ್ಗೆ ಕಲಸಿ ಖಾರ ರುಬ್ಕೊಬಿಟ್ರೆ ಸಾಕು ಅದು ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ಕೊತಿದ್ರಿ. ನಮ್ಮ ಮನೆಯವರು ಚಿಕನ್ ಫ್ರೈ ಮಾಡಿಬಿಟ್ಟು ಕಬಾಬ್ ಮಾಡ್ತಿಲ್ಲ ಸಾಕು ಅಂದರು. ನನಗೇನೋ ಚಿಕನ್ ಸಾಂಬಾರು ತಿನ್ನಲೇಬೇಕು ಅನಿಸೈತೆ ಫ್ರೆಂಡ್ಸ್. ಅದು ಹಂಗಾಗಿ ಚಿಕನ್ ಸಾಂಬಾರು ಮಾಡ್ಕೊಂಡು ಅಂತೇಳಿ ಸ್ವಲ್ಪ ಸಾಂಬಾರು ಮಾಡಿಟ್ಟಿದ್ದೀನಿ. ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ, ನಾನು ಅದು ಕಾಯಬೇಕು ಚೆನ್ನಾಗಿ. ಸೊ ಇದು ಸ್ವಲ್ಪನೇ ಇಷ್ಟೇ ತೊಗೊಂಡಿರೋದು. ಚಿಕನ್ ಫ್ರೈಗೆ ಸ್ವಲ್ಪ ತೊಗೊಂಡಿದ್ದೀನಿ, ಕಬಾಬ್ ಸ್ವಲ್ಪ. ಇವತ್ತು 3 ಐಟಮ್ಸು. ಸೊ ಇಷ್ಟಕ್ಕೆಲ್ಲ ಚಪಾತಿ ಕಬಾಬ್, ಚಿಕನ್ ಫ್ರೈ, ಚಿಕನ್ ಕಬಾಬ್, ಕರೆಕ್ಟಾಗಿ ಚಿಕನ್ ಸಾಂಬಾರು. ಸೊ ಇಷ್ಟನ್ನು ಮಾಡ್ತಾಯಿದ್ದೀನಿ. ಇವಾಗ ಬೇರೆ ಇವತ್ತು ಸಂಡೇ ಬ್ಲಾಗ್ ಅಲ್ವಾ. ಸೊ ಸಂಡೇ ನೈಟ್ 8 ಗಂಟೆಗೆ ಲೈವ್ ಬರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಸೊ ಲೈವ್ ಮಾಡಬೇಕು, ನೋಡೋಣ ಅದ್ರಲ್ಲಿ ಎಷ್ಟು ಜನ ಜಾಯ್ನ್ ಆಗ್ತೀರೇನೋ ಅಂತೆಲ್ಲ ಗೊತ್ತಿಲ್ಲ ನನಗೆ. ಸೊ ಈ ವಿಡಿಯೋನ ಹಾಕೋಷ್ಟರಲ್ಲಿ ಲೈವ್ ಮುಗ್ದಿರುತ್ತೆ. ಸೊ ಆ ಲೈವ್ ವಿಡಿಯೋ ನೀವು ಹೋಗಿ ಚಾನಲಲ್ಲಿ ನೋಡಬಹುದು. ಸೊ ಇವಾಗ ಅಷ್ಟರಲ್ಲಿ ಚಪಾತಿನೂ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಜಾಲಿಯಾಗಿರೋಣ. ಆಮೇಲೆ ತಿನ್ಬಿಟ್ಟು ಮಲ್ಕೋಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಇನ್ನೂ ಅವ್ರು ಬಂದಿಲ್ಲ. ಆಗೇನು ಹೋದ್ರಲ್ವ, ನೀವು ನೋಡಿರ್ತೀರ ಪಾಪ. ಅವ್ರು ಮತ್ತೆ ಹೋದ್ರು ಅಂತ. ಏನು ಪೂರ್ತಿ ಮಳೆ ಅಂತ ರೋಡಲ್ಲಿ ಫುಲ್ ನೀರೆಲ್ಲ ತುಂಬೋಗಿದ್ಯಂತೆ, ಗಾಡಿಗಳು ಕೊಚ್ಕೊಂಡು ಹೋಗೋ ಥರ ಐತೆ ಅಂತಂದರು. ಮತ್ತು ಆಟೋ ವೆಹಿಕಲ್ಸ್ ಎಲ್ಲ ಯಾವ ಥರ ಅಂತಂದರೆ ಸ್ವಲ್ಪ ಇಂಜಿನ್ ಕೋಲ್ಡ್ ಆಗಿಬಿಟ್ರೆ ಸ್ಟಾರ್ಟ್ ಆಗಲ್ವಂತೆ. ಹಂಗಂತ ನಮ್ಮ ಮನೆಯವ್ರು ಹೇಳಿದ್ರು. ನನಗೆ ನಾವೆಲ್ಲ ಏನು ಗೊತ್ತಿಲ್ಲ, ಅವ್ರು ಹೇಳಿದ್ರು ಆ ಥರ. ಹಂಗಾಗಿ ಬರಲ್ಲ ಅಂತ ಕೇಳಿದ್ರು. ನಾನು ಸ್ವಲ್ಪ ಲೇಟಾಗೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಇವಾಗ ನೆನಪಾಯಿತು ಲೈವ್ ಬೇರೆ ಹೋಗ್ತೀನಿ ಅಂತ ಹೇಳಿದ್ವಲ್ಲ, ಸೊ ಬರೋಕ್ಕೆ ಹೇಳೋಣ ಅಂತ. ಅವ್ರು ಬರೋಷ್ಟರಲ್ಲಿ ಚಿಕನ್ ಫ್ರೈನ ಮಾಡಿಟ್ಬಿಟ್ರೆ, ಕಬಾಬ್ ಅವ್ರು ಬಂದರೆ ಅವರು ಆಯಿಲಲ್ಲಿ ಫ್ರೈ ಮಾಡ್ಕೊತಾರೆ. ಚಪಾತಿ ನಾನು ಪ್ರೆಸ್ ಮಾಡಿಕೊಟ್ರೆ ಅವ್ರು ಕ್ಲೀನಾಗಿ ಸುಟ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಸಾಂಬಾರು ಫ್ರೈ ಮಾತ್ರ ರೆಡಿ ಮಾಡಬೇಕು. ಇವಾಗ ನಾನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫ್ರೈ ಮಾಡೋದು ನಾನು ಚೆನ್ನಾಗಿ ಮಾಡ್ತೀನಿ, ಯಾಕಂದರೆ ನಮ್ಮ ಮನೆಯವ್ರು ತುಂಬ ಇಷ್ಟ. ಒಂದೇ ಸರಿ ಮಾಡಿಕೊಟ್ಟಿದ್ದು ಪದೇ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ ಅದು. ಸೊ ನೀವು ಕೂಡ ಮಾಡಬೇಕಾ, ನೀವು ಕೂಡ ಕಲಿಬೇಕಾ ಅಂತಾರೆ ನನ್ನ ವೀಡಿಯೋನ ನೋಡ್ತಾ ಇರ್ಬೇಕು ನೀವು. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬನ್ನಿ ನಾವು ಯಾವ ಥರ ಮಾಡೋದು ಹೇಳಿ ತಿಳಿಸ್ತೀವಿ ನಿಮಗೆ. ಸೊ ಫಸ್ಟು ನಾವು ಒಂದು ಇದನ್ನೇಂತಾರೆ ಸ್ಟೇನ್ಲೆಸ್ ಇದೇ ಇಡ್ತಾ ಇದ್ದೀನಿ. ಇದ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಸೊ ಫಸ್ಟು ಇವಾಗ ಇದಕ್ಕೆಲ್ಲನೂ ಮಸಾಲೆ ಐಟಮ್ಗಳು ಏನೇನು ಹಾಕ್ಕೊತೀವಿ ನಾವು, ಚಕ್ಕೆ ಮತ್ತು 2 ಲವಂಗ, ಆಮೇಲೆ ಕಸೂರಿ ಮೇಥಿ, ಸೋಂಪು, ಇದನ್ನೆಲ್ಲ ಕೂಡ ಹಾಕ್ಕೋಬೇಕು. ಅಂದರೆ ಗರಂ ಮಸಾಲ ಹಾಕಂಗಿದ್ರೆ ಇಷ್ಟೊಂದು ಬೇಕಾಗಲ್ಲ ನಮಗೆ. ಮತ್ತು ನಾವೇನಾದರೂ ಗರಂ ಮಸಾಲ ಹಾಕಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಇದು ಕಸೂರಿ ಮೆಥಿ ಹಾಕಿದ್ರೆ ಮಾತ್ರ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಸಾಸಿವೆ ಬೇಕಿದ್ರೆ ಹಾಕ್ಕೋಬೋದು, ಬೇಡಿದ್ರೆ ಬೇಡ. ಜೀರಿಗೆನೂ ಹಾಕ್ಕೋಬೋದು, ಎಲ್ಲ ಸ್ವಲ್ಪ ಹಾಕೋದು. ಹೆಂಗಿರೋ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅಷ್ಟೇ ಮ್ಯಾಟ್ರ್ ನಮಗೆ. ಇವಾಗ ನಾವೆಲ್ಲ ಏನೇನು ಹಾಕಿದ್ದು ಅದೆಲ್ಲನೂ ಸ್ವಲ್ಪ ಸ್ಮೆಲ್ ಘಮ್ ಅಂತ ಬರ್ತಾ ಇರ್ತೈತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಈರುಳ್ಳಿನ ಹಾಕ್ಕೋಬೇಕು. ಯಾವ ಥರ ಕಟ್ ಮಾಡ್ಕೋಬೇಕು ಈರುಳ್ಳಿದ್ರೆ, ಸ್ವಲ್ಪ ಸಣ್ಣ ಕಟ್ ಮಾಡಬೇಕಾದ್ರೆ ಫುಲ್ ಲೇಯರ್ ಥರ ಬರಬೇಕು. ಆ ಥರ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಅಡುಗೆ ಮಾಡೋಕ್ಕೆ ಅಡುಗೆ ಕಲ್ತಿರ್ಬೇಕು, ಅದು ನಿಜನೇ ಫ್ರೆಂಡ್ಸ್. ಆದರೆ ಟೆಕ್ನಿಕ್ಸ್ ಗೊತ್ತಿರ್ಬೇಕು ನಮಗೆ. ಅಂದರೆ ಏನು ಹಾಕಿದ್ರೆ ಟೇಸ್ಟ್ ಬರುತ್ತೆ, ಏನು ಹಾಕಿದ್ರೆ ಟೇಸ್ಟ್ ಕೆಟ್ಟೋಗುತ್ತೆ ಅಂತ. ಈಗ ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದರೆ ಎಲ್ಲನೂ ಕರೆಕ್ಟಾಗಿರುತ್ತೆ ಅಂತ. ಸೊ ಹಾಗಾಗಿ ನಾನು ಹಿಂಗೆ ಮಾಡಬೇಕು, ಹಾಗೇ ಮಾಡಬೇಕು, ಇಲ್ಲ ಇದನ್ನೇ ಹಾಕಬೇಕು, ಅದನ್ನೇ ಹಾಕಬೇಕು, ಹಂಗೆಲ್ಲ ಮಾಡಲ್ಲ. ಕೈಗೆ ಏನೇನು ಸಿಗುತ್ತೋ, ಏನೇನೆಲ್ಲ ಟೇಸ್ಟ್ ಇದೆ ಹಾಕೊಂಡು ಮಾಡ್ತೀನಿ. ನಿಮ್ಗೆ ಏನಕ್ಕೆ ಈ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ನೀವು ಹಂಗೆ ಕಲ್ತ್ಕೊಂಡು ಮಾಡಲಿ ಅಂತ. ಸಕ್ಕೋ ಟೇಸ್ಟ್ ಆಗಿರ್ತೈತೆ. ಬೇಕಾದ್ರೆ ನಮ್ಮ ಮನೆಯವ್ರು ಬರ್ತಾರೆ, ಕೇಳಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ಸೊ ಇವಾಗ ಮಾಡಿಕೊಂಡಿದ್ದಲ್ವ, ಸೊ ಅದನ್ನೇ ಹಾಕ್ಕೊತಿದ್ದೀನಿ. ಒಂದು ಚೂರು ವೇಸ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಇದರಲ್ಲಿರೋದು ಬಿಡಲ್ಲ, ಯಾವುದಾಗಿರೋದು ಬಿಡಲ್ಲ, ಎಲ್ಲನೂ ಕ್ಲೀನಾಗಿ ಹಾಕ್ಕೊಬೇಕು. ಏನು ಮಾಡಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಾಗ ಬರುತ್ತಲ್ಲ ಒಂದು ಘಮ, ಅದು ಎಕ್ಸಲೆಂಟ್ ಸ್ಮೆಲ್ ಮಾಡೋದು. ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಬಿಟ್ರೆ ವೀಡಿಯೋ ಮಾಡ್ಕೊಂಡಿಲ್ಲ ನೋಡಿ, ಟೊಮೆಟೊ ಹಾಕಿದ್ದೀನಿ. ಹಿಂಗೆ ಅಂದರೆ ಕೆಲವೊಬ್ರು ಚಿಕನ್ಗೆ ಟೊಮೆಟೊ ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ನನಗೆ ಇಷ್ಟ, ಅದಕ್ಕೆ ಹಾಕ್ತೀನಿ. ಲೆಮನ್ ಇತ್ತು, ಲೆಮನ್ ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ಹಾಕ್ಬಿಟ್ಟಿದ್ದೀನಿ. ಬಟ್ ಪರವಾಗಿಲ್ಲ, ಲೆಮನ್ ಹಾಕಿದ್ರು ನಾನು ಹುಳಿ ಆಗಿಬಿಡುತ್ತೋ ಏನೋ ನೋಡೋಣ. ಬಟ್ ಲೆಮನ್ ಹಾಕೋಕ್ಕೆ ಹೋಗಲ್ಲ. ಚಿಕನ್ ಮಾತ್ರ ಸ್ವಲ್ಪ ಹಾಕ್ಕೊತೀನಿ. ಅದು ಉಪ್ಪು ಚಿಕನ್ ಬೇಯಬೇಕಾದ್ರೆ ಆಲ್ರೆಡಿ ಹಾಕಿದ್ದೀವಿ. ಸ್ವಲ್ಪ ಸೂಪ್ ನೀರು ಕೂಡ ಇದೆ. ಸೊ ಸೂಪ್ ನೀರು ಬೇಕಾದ್ರೆ ಏನು ಮಾಡಬೇಕು, ನಾವು ಉಪ್ಪನ್ನ ಕಮ್ಮಿ ಹಾಕ್ಕೋಬೇಕು. ನಾನು ಇಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀನಲ್ವ, ಯಾಕೆ ನಾನು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಬಾರ್ದು? ಬೇಡಪ್ಪ ಪಾಪ, ಯಾಕೆ ಸುಮ್ಮನೆ. ನಾನು ನಮ್ಮಮ್ಮ ಮಾಡೋದನ್ನು ಧೈರ್ಯ ತೋರಿಸ್ಬಿಡ್ತೀನಿ. ರೆಸಿಪೀಸ್ ಅಂತಿದೆ, ರೆಸಿಪೀಸು.
ಬಟ್ ನಾನು ಮಾಡಿದಾಗ ಸ್ವಲ್ಪ ಒಂಥರ ಕಲಿತಿರೋದೇ ಈಗೀಗ ಏನಕ್ಕಪ್ಪ ಅಂತ ಅನಿಸುತ್ತೆ. ಬಟ್ ನಾನು ಯಾರಿಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್, ಚೆನ್ನಾಗೇ ಮಾಡ್ತೀನಿ ಗೊತ್ತಾ. ಅದು ಯಾವ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಏನು ಮಾಡೋದು. ಈ ಟೊಮೆಟೊ ಬೇಸ್ಟಲ್ಲಿ ಒಂದು ಮನೆಯೇ ಕಟ್ಬಿಡ್ಬೋದು. ನೀವು ನೋಡ್ತಾ ಇರ್ಬೋದು ಈ ರೇಂಜ್ಗೆ ಬೆಂದಿದೆ, ಚೆನ್ನಾಗಿ ಸ್ಮ್ಯಾಶ್ ಎಲ್ಲ ಆದಮೇಲೆ ಈ ರೇಂಜಿಗೆ ಬಂದಮೇಲೆ ಇದರ ಎಣ್ಣೆ ಬಿಟ್ಕೊತಿದೆ ನೋಡಿ. ಒಂದು ಸ್ವಲ್ಪ ಮುಂಚೆನೂ ಹಾಕ್ಕೋದಿತ್ತು, ಬಟ್ ಈ ಟೈಮಲ್ಲಿ ನಾನು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಯ್ಯಪ್ಪ ಸೊ ಇಷ್ಟನ್ನು ಹಾಕ್ಕೊತೀನಿ. ನಮ್ಮ ಮನೆಯವ್ರು ಬರ್ತವ್ರೆ ಹೆಲ್ಪ್ ಮಾಡ್ತಾರೆ ನೋಡ್ಬೋದು. ಗರಂ ಮಸಾಲ ಸ್ವಲ್ಪ ಹಾಕ್ಕೊತೀನಿ. ಇದು ನೋಡಿರಿ ಫ್ರೆಂಡ್ಸ್ ಎಷ್ಟು ಚಿಕ್ಕ ತೂತಿಕ್ಕಿದ್ದೀನಿ ಅಂತ, ಅದ್ರಲ್ಲಿ ಬರುತ್ತೋ ಬರೋದು ಕಡಿಮೆ ಆಯಿತು. ಜಾಸ್ತಿ ಮಾಡಿಬಿಟ್ರೆ ಮತ್ತೆ ಅದನ್ನು ಎತ್ತಿಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಚಿಟಿಕೆ ಹಾಕ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಸಾಕು, ಅರ್ಧ ಸ್ಪೂನು, ಅರ್ಧಕ್ಕಿಂತ ಕಮ್ಮಿ ಹಾಕಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ. ಸೊ ಇದಾದಮೇಲೆ ಧನಿಯಾ ಪುಡಿ ಎಷ್ಟು ಹಾಕ್ಕೊತೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಇಲ್ಲ, ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಚಿಕನ್ ಮಸಾಲವನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಮಸಾಲ ಒಂದಿಷ್ಟು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಯಾಕಂದರೆ ಸ್ವಲ್ಪ ಚಿಕನ್ ಇರೋದು. ನೀವು ನೋಡಿದ್ದೀರಾ ನೀವು ಎಷ್ಟು ಚಿಕನ್ ಇದೆ ಅಂತ. ಸೊ ಕಮ್ಮಿ ಇದೆ, ಹಂಗಾಗಿ ಸ್ವಲ್ಪ ಎಲ್ಲನೂ ಕಮ್ಮಿ ಹಾಕ್ಕೋಬೇಕು. ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ ಏನು ಮಾಡ್ತವ್ರೆ ಅಂತ. ಕಾಲೇನೋ ಮಣ್ಣಾಗಿರೋಂಗಿದೆ, ಅದಕ್ಕೆ ವಾಶ್ ಮಾಡ್ಕೊಳ್ಳೋಕ್ಕೆ ಅಲ್ಲೇ ನೀರು ಇಟ್ಕೊಂಡಿನೋ ಮಾಡ್ತಾಯಿದ್ದಾರೆ. ಕಾಣಿಸ್ತಾ ಬರಲಿ ಗಮ್ಮಂತಿದ್ದು ಏನಂತಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಸೊ ಇಷ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ 1-2 ನಿಮಿಷ. ಗಮ್ಮಂತ ಬರ್ತೈತೆ ಸ್ಮೆಲ್ಲು ಚಿಕನ್ ಫ್ರೈ ಮಾಡೋಕ್ಕೆ. ನಾನೇನು ಕೇಳಿದ್ದು, ವಾಟ್ ಈಸ್ ದಿಸ್? ಆಲೂ ಸಮೋಸ. ಯಾಕೆ ಮನೆಯವ್ರು ಬರೋಣ ಬಾ, ಏನದು? ಹೋ ಸುಕ್ಕು ಎಲ್ಲ ಕೈಯಲ್ಲೇ ಅಲ್ಲ ಏನದು. ಇವಾಗ ಇದಕ್ಕೆ ಈ ಚಿಕನ್ನ ಹಾಕ್ಕೋಬೇಕು, ಬಟ್ ನೀರನ್ನ ಹಾಕ್ಕೋಬಾರ್ದು ಇವಾಗ, ಯಾಕಂದರೆ ಚಿಕನ್ಗೆ ಉಪ್ಪು ಖಾರ ಹಿಡಿಬೇಕು. ಉಪ್ಪಿದೆ ಆಲ್ರೆಡಿ, ಖಾರ ಹಿಡಿಬೇಕು. ಹಂಗಾಗಿ ಫಸ್ಟ್ ಬರೀ ಚಿಕನ್ ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಚಿಕನ್ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಡ್ಬೇಕು. ಚಿಕನ್ಗಿಂತ ನಾನು ಹಾಕಿರೋ ಖಾರನೇ ಜಾಸ್ತಿ ಇದೆ ಅನಿಸ್ತಿದೆ ಫ್ರೆಂಡ್ಸ್ ನನಗೆ. ನಿಮಗೂ ಹಂಗೆ ಅನಿಸ್ತಿದೆಯಲ್ಲ? ಪರವಾಗಿಲ್ಲ ಬಿಡಿ, ಚೆನ್ನಾಗಿದ್ರೆ ಸಾಕು. ಏನಕ್ಕೆ ಜಾಸ್ತಿ ಇಬ್ಬರಿಗೆ ಅಂದ್ಬಿಟ್ಟು ಇಷ್ಟು ಕಮ್ಮಿ ಮಾಡ್ಕೊತೀನಿ ಅಷ್ಟೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು, ಇದಕ್ಕೆಲ್ಲ ಖಾರ ಇಟ್ಕೊಳ್ಳೋವರೆಗೂ. ಏನು ಪ್ಲೇಟ್ ತಿನ್ನಕ್ಕ? ಏನು ತಿನ್ನಕ್ಕ? ಆಲೂ ಸಮೋಸ ನನಗೆ ತೊಂದರೆ ಆಗಲ್ಲ. ತಿಂತಿದ್ಯಾ? ಹೊಟ್ಟೆ ಹಸ್ತೈತೆ, ಏನೋ ತಿನ್ನಬೇಕು ಅನಿಸ್ತಾನೆ ಐತೆ. ಚಿಕನ್ ಹಾಕಿದ್ದಲ್ಲ ತಿನ್ನುತ್ತೆ. ನನಗೆ ಗೊತ್ತಾ, ನಮ್ಮ ಅಪ್ಪಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ. ನಮ್ಮಪ್ಪ ಸಮೋಸ ಬೇಕಂದ್ರೆ ನಂಗೆ ಆನಿಯನ್ ಸಮೋಸ ಅಂದರೆ ತುಂಬ ಇಷ್ಟ. ನನಗೆ ಆನಿಯನ್ ಸಮೋಸ, ಈರುಳ್ಳಿ ಸಮೋಸ ಕೇಳ್ತೀನಿ. ಅವ್ರು ತಗೋಬರಲ್ಲ ಅಂದರೆ ತಗೋಬರಲ್ಲ, ಕೇಳ್ತಾರೆ ಫೋನ್ ಮಾಡಿ, ಎಲ್ಲೂ ಸಿಕ್ಕಲ್ಲ ಆನಿಯನ್ ಟೊಮೆಟೊ ಆನಿಯನ್ ಸಮೋಸ. ಪೊಟ್ಯಾಟೊ ತಗೋಬರಲ್ಲ, ಆಲೂಗಡ್ಡೆದು ಅಂತ. ನಾನು ಬೇಡ ಅಂತೀನಿ ಪಾಪ. ನಮ್ಮ ಅಪ್ಪಗೆ ಗೊತ್ತು, ಕೇಳ್ಕೊಂಡೆ ತಗೋಬರ್ತಾರೆ ಇವರು. ಆನಿಯನ್ ಟೊಮೆಟೊ ಸ್ವಲ್ಪ ನಿಂಕಂದ್ರೆ ತಗೋಬರ್ರಿ ತಿನ್ಕೋ. 3 ತಂದುಬಿಟ್ಟಿದ್ದೀನಿ. ಯಾವ 3? ಮತ್ತು ಇವೆಲ್ಲ ಏನು ಮಾಡೋದು ಚಿಕನ್ ನಾವು? ಸರಿ ಎಷ್ಟಕ್ಕೆ ತಿನ್ಕೋ. ಇದು ಇರಲ್ಲ ಬೈಕ್ ಕಡೆ ಮೆಣಸಿನ್ಕಾಯಿ ಚೆನ್ನಾಗಿರ್ತೈತೆ. ಅದೆಲ್ಲ ಅನ್ಕೊಂಡಿದ್ದೀರಾ? ಸಕ್ಕತ್ತಾಗಿದೆ. ತಿನ್ನಲ್ಲ, ಹೊಟ್ಟೆ ಸಿಗಿ ಎಲ್ಲ ಅಮೃತ ಥರನೇ ಕಾಣಿಸ್ತೈತೆ. ಮಂಚಕ್ಕೆ ಬೇಡಪ್ಪ, ಹೊಟ್ಟೆ ಹೋಗ್ತೈತೆ. ಹೊಟ್ಟೆ ಹಸಿದಾಗಲೇ ಅನ್ನದ ಬೆಲೆ ಗೊತ್ತಾಗೋದು ಅಂತ ಇದಕ್ಕೆ ಹೇಳೋದು. ಹೊಟ್ಟೆ ತುಂಬಿದಾಗ ಏನು ಕೊಟ್ಟರೆ ಬೇಡ ಅಂತೀನಿ. ಚಿಕನ್ ಪೀಸ್ ಹಾಗಾ? ನಾನೇ ಆಡಿಯೋ ನಾನೇ ಹೇಳ್ಕೊಟ್ಟಿದ್ದು. ಏನೇ ಸುಳ್ಳು ಹೇಳ್ತಾರೆ, ನಂಬೇಡ್ರಿ. ಇವ್ರಿಗೇನು ಬರಲ್ಲ. ಸೌಟ್ ಮೇಲೆ ನೈತೆ ಪೀಸು. ಅಲ್ಲಿ ಇವಾಗ ಇದಾಗ್ತಿದ್ದೀನಿ. ಏನೋ ಸೂಪು. ಸೂಪ್ ಹಾಕ್ತಿದ್ದೀನಿ. ಐ ಆಮ್ ಯೂಟ್ಯೂಬರ್. ಇವನು ಚಟ್ನಿ ಕೊಟ್ಟಿದ್ದಾರೆ, ಗ್ರೀನ್ ಚಟ್ನಿ. ಇದಕ್ಕೆ ಇದನ್ನು ಸಮೋಸಾನ ಹಿಂಗೆ ಡಿಪ್ ಮಾಡಿಬಿಟ್ಟು
ಹೊಟ್ಟೆ ನಾವು ಬರ್ತೈತೆ ನಿಂಗೆ ಕೊಟ್ಲ. ಸೊ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಕ್ಲೀನಾಗಿ ನೋಡಿ ಇದ್ರ ಮಾತ್ರ ಕಾಣಿಸೋತರ. ಇವಾಗ ಏನು ಮಾಡಬೇಕು ಅಂತಂದರೆ ಸಾಕು 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 ಸಾಕು. ಫೋಕಸ್ ಇರುವೆ ಸಾಕು ಬಿಡು. ನಾನು ಕ್ಯಾಮ್ರಾ ನೋಗಿಸ್ಬಿಟ್ಟು ಅಪ್ಪ ಸಮಯ ಬಿಸಿ ತೆಗ್ದುಬಿಟ್ಟ. ಆಮೇಲೆ ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಪುಡಿ ಹಾಕ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಸುಮಾರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನನ್ನೂ ತೋರಿಸಪ್ಪ, ಬರೀ ಇದನ್ನೇ ತೋರಿಸ್ಬೇಡ. ಐ ಆಮ್ ಓನ್ಲಿ ಬೆಸ್ಟ್ ಶೆಫ್ ಇನ್ ದಿ ವರ್ಲ್ಡ್. ಅದಕ್ಕೆ ನಾನು ತೋರಿಸ್ಬೇಕು. ಚಿಕನ್ ಫ್ರೈ ರೆಡಿ, ಸಾಂಬಾರ್ ರೆಡಿ. ಚಿಕನ್ ಫುಲ್ಲು ಡ್ರೈ ಮಾಡಬೇಡ, ಚಪಾತಿಗೆ ಬೇಕು. ಇದು ಒಳ್ಳೆ ಇದ್ರ ಥರ ಆಯ್ತಕ್ಕ. ಇದ್ರ ಥರ ಇಲ್ಲ, ಚಟ್ನಿ ಕೂಡ ಬಿಡಲ್ಲ. ಅದು ಇಷ್ಟು ಚಿಕನ್ನು, ಆ ಕಡೆ ಕಬಾಬು, ಚಪಾತಿ ಮಾಡ್ತೀವಿ. ಇಷ್ಟೆಲ್ಲ ಇಟ್ಕೊಂಡು ಅದ್ಯಾವುದೋ ಚಟ್ನಿನ ಹಾಕ್ತಾಳೆ. என்னதா கஷ்டப்பட்டாலும் கஷ்டப்பட்டு காசில் சம்பாதிச்சு வாங்கின்னு வந்து பொண்டாட்டி கையில் சமைச்சு சாப்பிட்றதுக்கு பொண்டாட்டி இன்னைக்கு ಸೂಪರ್ செஞ்சுக்கிறேன். ಕರೆದ್ರೆ ಅದನ್ನೇ ಎಷ್ಟೇ ಕಷ್ಟಪಟ್ಟು ಬಂದರೂ ಕಾಸು ಕೊಟ್ಟು ತಗೊಬಂದು ತಿಂದು ಮತ್ತು ಅದೇ ಥರ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಆ ಟೇಸ್ಟ್ ಹೆಂಗಿದೆ ಗೊತ್ತಾ? ಅಲ್ಟಿ. ನಾನು ಹೇಳಿದ್ನಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಅಂತ. ಅದು ಇದು ಹಾಕಿ ಒಟ್ಟಿನ ಟೇಸ್ಟ್ ಬರೋಂಥದ್ದು ನೋಡಿ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಅದು ಇವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಹೈಲೈಟ್ ಏನು ಗೊತ್ತಾ? ಲಾಸ್ಟಾಗಿ ಕೊತ್ತಿಮೀರಿ ಪುದೀನ ಹಾಕ್ತೀನಿ ನೋಡು, ಅದೇ ಹೈಲೈಟ್. ಥ್ಯಾಂಕ್ ಯು ಪಾಪ. ಈ ಥರ ಯಾರಾದರೂ ಹೊಗಳ್ತಾ ಇದ್ರೆ ಇನ್ನೂ ಮಾಡೋಣ ಅಂತ ಅನಿಸುತ್ತೆ. ಎನ್ನಡಿ ಪಂಡ್ರೆ ಬುಜಿಮಾ. ಏನು ಮಾಡ್ತಾ ಇದೀಯಾ? ಚಪಾತಿ ಮಾಡ್ತಾ ಇದ್ದೀನಿ. ಹೋಗಯ್ಯೋ, ಮೈದಾ ಹಿಟ್ಟು ಐತೆ, ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟೈತೆ. ಇದು ನೋಡಿ ಹೆಂಗೆ ಬಂದೈತೆ. ಏನೋ ಮಾಡಿಬಿಟ್ಟವಳೆ. ಚಪಾತಿ ತೀಡು ಅಂದರೆ ಏನಂತ ಕಮೆಂಟ್ ಮಾಡಿದ್ದು, ಯಾವ ಶೇಪಲ್ಲಿದೆ ಅಂತ ಕಮೆಂಟ್ ಮಾಡಿ. ನೋಡಿದ ಹಾರ್ಟ್ ಐತೆ ಇಲ್ಲಿ. ಹಾರ್ಟ್ ಅಲ್ಲ, ಇಂಟು. ಇದು ಮೈದಾ ಹಿಟ್ಟಿಲ್ಲ. ಇವಾಗ ಎಷ್ಟು ರೌಂಡ್ಗೆ ಮಾಡ್ತೀನಿ ಇಲ್ಲ ಯಾವಾಗಲೂ ನಾನು. ಮೈದಾ ಹಿಟ್ಟೈತೆ, ಗೋಧಿ ಹಿಟ್ಟಿಲ್ಲ. ಇದನ್ನ ಇದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಲ್ಲಿ ಕಲಿಸ್ಕೊಂಡಿದ್ದೀನಿ. ಆದರೆ ಇದನ್ನು ತೀಡಾಕ ಮೈದಾ ಹಿಟ್ಟಿಲ್ಲ, ಸರಿ ಗೋಧಿ ಹಿಟ್ಟಿಲ್ಲ. ಪಕ್ಕದ ಮನೇಲಿ ಹೋಗಿ ತಗೋಬಾ ಅಂದರೆ ಬೇಜಾರು. ಸಂಜೆ ಬೇರೆ ಕರ್ಬೇವು ಇರಲಿಲ್ಲ ಅಂತ ಕರ್ಬೇವು ಕೇಳ್ಬಿಟ್ನಾ. ತಿರ್ಗಾ ಹೋಗ್ಬಿಟ್ಟು ಹೆಂಗೆ ಅದಕ್ಕೆ ನಾನು ಕೇಳೋದು, ಗೋಧಿ ಹೇಳ್ತೀನಿ ಕೊಡ್ರೆ ನೀನು ಏನಾದರೂ ಕೊಡು, ಏನಾದ್ರು ತಗೋ. ಓಸಿಗನೇ ತಗೊಳ್ಳೋದು, ನೀನು ಕಾಸು ಕೊಟ್ಟದ ಅಂತೀಯ. ಏ ಓಸಿ ನೀನು ಓಸಿ. ಇದು ಮೈದಾದಾಗ ಚೆನ್ನಾಗಿ ಬರ್ತೈತಲ್ಲ. ಬರಲ್ಲ ಇನ್ನ ತಳ್ಳಕತ್ತಿಡ್ಬೇಕು ಚಪಾತಿ. ಇಷ್ಟು ಮಣ್ಣು ತಿಂತಾರೆ ನಾನು. ಸಾಕು, ಒಂದು 4 ತಿಂದರೆ ಹೊಟ್ಟೆ ತುಂಬತೈತಿ. ಮತ್ತೇನು ಮಾಡಿಲ್ಲ, ಬರೀ ಚಪಾತಿ ತಿಂತೀಯ, ಸಾಕಾಗುತ್ತಾ? ಬರಬೇಕು. ಏನು ಪೀಶಿ ಅಂತಿದ್ಯಾ? ಗೋಸ್ಟ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ಸುಮ್ಮನೆ ಕುತ್ಕೋಪ ಸಮಯ. ನಿಜ, ನಿಮ್ಮ ಮಗ ಸಣ್ಣ ನೋಡ್ಕೊ, ಸೇಮಂಗೆ ಡೈಲಿ ನೋಡ್ತೀನಲ್ಲ ನಾನು. ನೋಡ್ಕೊತಿಲ್ಲ ಗಾಡಿದಾಗ. ಕನ್ನಡಿ ಅಲ್ಲ, ಎದ್ದ ತಕ್ಷಣ ನೋಡ್ತೀನಪ್ಪ ಕರ್ದಿನ ದೇವರ. ಹೊಡೆದ್ನಂದ್ರೆ ಇದ್ರಾಗ ಏನಪ್ಪ ಸ್ಟೈಲ್ ನೋಡ್ರಿ. ಹಿಂಗೆ ತಿಂದ್ರೆ ಶೆಫ್ ಯಾರಾದರೂ ಶೆಫ್ ಇದ್ರೆ ನೋಡಿ ಬೇಗ ಸೂಸೈಡ್ ಮಾಡ್ಕೊಂತೀನಿ. ಬರ್ತಾ ಇಲ್ಲ, ಹೋಗಿಸ್ಕೋರ್ಬೇಕ. ಹೋಗಿಸ್ಕೋಬೇಕು, ಕುಲಕಾರ ಕೆಡ್ಸ್ಬಿಡ್ಬೇಡ. ಬಂತು ನೋಡ್ರಿ. ಚಪಾತಿ ಸುಟ್ರೆ ಬರ್ತಾ ಇಲ್ಲ, ಗೋಧಿ ಸ್ವಲ್ಪ ಕೊಡ್ರಿ, ಈರುಳ್ಳಿ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಹೋಗಿ. ಇಲ್ಲೋಡೆ ಇಲ್ಲೋಡು ನೀನು. ತಲೆ ಕೆಡ್ತೈತೆ ನಮ್ಗೆ. ಮೈದಾ ಹಿಟ್ಟು ಹಾಕಿ ಗೋಧಿ ಹಿಟ್ಟು ಹಾಕಿ ಏನು ದರಿದ್ರಣ. ಕರೆಂಟ್ ಹೋಯ್ತು. ಪಾಪ ನಾವೇನಾದರೂ ಮಾಡಬೇಕು ಚೆನ್ನಾಗಿ ಅಂದಲೇ ಕರೆಂಟ್. ನೋಡ್ರಿ ಫ್ರೆಂಡ್ಸ್, ಎಷ್ಟು ಸರಿ ಕರೆಂಟ್ ಹೋಗ್ತದೆ. ಇದು 2-3ನೇ ಸರಿ ಕರೆಂಟ್ ಹೋಗ್ತಿರೋದು. ಬಟ್ ಏನು ಗೊತ್ತಾ, ಇರಲಿಲ್ಲ, ಚೆನ್ನಾಗಿ ಬಂದೆ ಎಲ್ಲ ಗೊತ್ತಲ್ಲ. ಗೋಧಿ ಹೋಗಿ ಯಾರ ಹತ್ರ ಇಸ್ಕೊಬಂದವಳೆ. ಪಕ್ಕದ ಮನೆ ಐಕ ಪಾಪ. ಐಕ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕ್ಲೋಸ್. ಐಕ ಕೊಟ್ಟರು, ಅದು ತಗೊಬಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅಷ್ಟೇ ನನಗೆ ವೇಸ್ಟ್ ಆಗ್ಬಿಡ್ತೈತೆ ಫುಲ್ಲು. ಅದಕ್ಕೆ ಯಾಕೆ ಈಗ ಕಟ್ಲ ನಂಗೆ ಕಡೆ ನೋಡ್ರು ಬಯತೈತಿ. ನೀನು ಬೇರೆ ಸುಮ್ಮನೆ ಇರಪ್ಪ. ಅಲ್ಲೇ ಮಾಡ್ತೀಯಾ? ಇದಿಲ್ಲಂದ್ರೆ ಮಾಡಕ್ಕೆ ಬರಲ್ಲ. ನಾನು ಎಲ್ಲಿ ಬೇಕಾದ್ರೂ ಮಾಡ್ತೀನ. ಮಣ್ಣಾಗೂ ಮಾಡ್ತೀನಿ. ಮಣ್ಣಾಗೂ ಮಾಡ್ತೀನ. ಮಣ್ಣಾಗ ಚಪಾತಿ ಎಲ್ಲಾದ್ರೆ ಏನು ಮಾಡೋದೆ.
ಚಪಾತಿ ಮಣ್ಣಾಗ ಮಾಡ್ತೀಯ ಎಲೆ ಕಡೆ ನೋಡು ಸ್ವಲ್ಪ ನಿಮ್ಮ ಅಕ್ಕ ನೋಡ್ಕೊಳ್ರಿ ಸ್ವಲ್ಪ ಇಲ್ಲ ನೋಡ್ರಿ ಏನೇನು ಶೇಪಾಗಿ ಮಾಡ್ತೀಯ ಚಪಾತಿ ಇದನ್ನ ತೋರಿಸ್ಬೇಡ ಇದು ಯಾಕೋ ಸರಿ ಎಲ್ಲ ಹಾಕಲ್ಲಿ ಕೆಳಗೆ ಏನೇನು ಶೇಪಾಗಿ ಮಾಡ್ತಾರೆ ಇದೇನು ಈ ಥರ ನೋಡ್ರಿ ನಮ್ಮ ಮನೆಯವ್ರು ಸುಟ್ಟಿರೋ ಚಪಾತಿ ಈ ಕಡೆ ತಿಂತಿದ್ದಾರೆ ಅಂತ ಇದು ಬೆಂದೇ ಇಲ್ಲ ಅವ್ರ ಕೈಯಲ್ಲಿ ಸುಡ್ರಿ ಅಂತ ಕೊಟ್ಟರೆ ಹಿಂಗೆ ಮಾಡಿದ್ದಾರೆ ತಿರ್ಗಾ ನಾನೇ ಸುಡ್ತಾ ಇದ್ದೀನಿ ನೋಡ ಎಷ್ಟು ಬೇಕು ಸಾಕು ಬಿಡು ಸಾಕು ಇಷ್ಟ್ರಾಗ ಎತ್ಬಿಡ್ತೇವೆ ಕಬಾಬ್ ನೀನು ಇವ್ರನ್ನ ಬಿಟ್ಟರೆ ಆಗಲ್ಲ ಇನ್ನು ಬೇಯಿಸಿರೋ ಸರಿಯಾಗಿ ಅಂದ್ಬಿಟ್ಟು ನಾನು ಇವ್ರನ್ನ ಬಿಡೋದು ಬೇಡ ನಾನೇ ಬಂದುಬಿಟ್ಟು ಚಪಾತಿನ ಮಾಡ್ತಾಯಿದ್ದೀನಿ ಇದು ಕಬಾಬ್ ಮಾಡ್ತವ್ರೆ ಈಗ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ ನಾವು ಇನ್ನೂ ಇದೆಲ್ಲ ಮಾಡಿಬಿಟ್ಟು ಲೈವ್ ಬೇರೆ ಬೇಗ ಮಾಡಬೇಕು ಬೇಗ ತಿನ್ನಬೇಕು ಬೋಳೆ ಟೇಸ್ಟ್ ಇದೆ ಇವಾಗ ಇವಳು ಅಮೆಝಾನ್ ಕಾರ್ಡ್ಗೆ ಹೋಗ್ಬಿಡ್ತಾಳೆ ಆ ಥರ ಮಾತಾಡ್ತಾವಳೆ ಯಾಕಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಹೇಳ್ತಿದ್ದೆ ಅನ್ಕೊಂಡೆ ನಾನು ನೋಡಿದ್ರೆ ಅಮೆಝಾನ್ ಕಾರ್ಡ್ ಹೋಗ್ತಾಳೆ ಅಮೆಝಾನ್ ಕಾರ್ಡಲ್ಲಿ ಎಲ್ಲರೂ ಹಂಗೆ ಮಾತಾಡೋದು ಹೆಂಗೆ ನೀನೇ ಹೋಗಿದ್ದೆ ಫ್ರೆಂಡ್ಸ್ இப்போது நமக்கு டைம் இல்லை நம்ம சீக்கிரம் போயிடணும் வீட்டுக்கு போகணும் மலையில் ನೆಂಜಿಡುವು ಅಂತ ನೋಡ ಅಮೆಝಾನ್ ಕಡಕ ಆ ಥರ ಗ್ಯಾಸ್ ಖಾಲಿಯಾಗಿ ಬಂದಿದೆ ಹೆಂಗೆ ಗೊತ್ತಾಗುತ್ತಪ್ಪ ಬರ್ನರ್ ಸ್ಲೋಗೆ ಹೊರಿತಿದೆ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಎಲ್ಲ ಮಾಡಿ ಆದಮೇಲೆ ಬರ್ತೀವಿ ತುಂಬ ಚೆನ್ನಾಗೇ ಬರ್ತಾ ಇದೆ ಎಲ್ಲ ನಾನು ಟೇಸ್ಟ್ ಮಾಡಿಬಿಟ್ಟು ಒಂದೇ ಸರಿ ಎಲ್ಲ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಚಿಕನ್ ಕಬಾಬು ಚಪಾತಿ ಕಬಾಬು ಎಲ್ಲ ತಿಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಎಲ್ಲ ಮಾಡಿ ಮುಗಿಸಿ ಬರ್ತೀನಿ ಹಿಂಗೆ ಸುಮ್ಮನೆ ಇದ್ರೆ ನಾನು ಚಪಾತಿ ಎಲ್ಲ ಫುಲ್ ತಿಂದೋಗ್ಬಿಡ್ತೈತೆ ಫ್ರೆಂಡ್ಸ್ ಹಂಗಾಗಿ ಹೋಗ್ಬಿಟ್ಟು ಸುಟ್ಬಿಟ್ಟು ಆಮೇಲೆ ಬರ್ತೀನಿ ಮಾಡ್ತಿದ್ದಾರೆ ಕಬಾಬು ನಮ್ಮ ಹಸ್ಬೆಂಡು ಫುಲ್ ಶೆಫ್ ಆಗಿಬಿಟ್ಟಿದ್ದಾರೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಬಟ್ ಟೇಸ್ಟ್ ಮಾತ್ರ ಸಕ್ಕಲ ಬಂದಿದೆ ಬಾ ಇರಂಗೆ ಫೋಟೋ ತಗೋತೀನಿ ಮಸ್ತ್ ಮಾಡಿದ್ವಿ ಬಾಬಾ ಸಾಕಿತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ 9:40 ಹೋಗಿದೆ ಇಷ್ಟು ಬೇಗ ಸೊ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವರು ನಾನು ಬಂದುಬಿಟ್ಟೆ ಲೈವ್ ಇತ್ತು 8 ಗಂಟೆಗೆ ಅಂದ್ಬಿಟ್ಟು ಅವರೇ ಕಬಾಬೆಲ್ಲ ಮಾಡಿದ್ರು ಸೊ ಮಾಡಿದ್ಮೇಲೆ ಊಟ ಹಾಕೊಂಬಂದು ತಿಂದುಬಿಟ್ಟು ಅಡುಗೆ ಮನೆಗೆ ಹೋಗಿ ನೋಡ್ರೆ ಎಷ್ಟು ಗಲೀಜಾಗಿತ್ತು ಅಂದರೆ ಅಡುಗೆ ಮನೆ ಅಂದರೆ 1-2 ಐಟಮ್ ಮಾಡಿದರೆ ಸರ್ ಹೋಗ್ತಿತ್ತು ಬಟ್ ಜಾಸ್ತಿ ಐಟಮ್ ಮಾಡಿರೋದ್ರಿಂದ ಫುಲ್ ಅಡುಗೆ ಮನೆ ಫುಲ್ ಗಲೀಜಾಗ್ಬಿಟ್ಟಿತ್ತು ಸೊ ಏನು ಅಷ್ಟೊಂದರೆ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಪಾತ್ರೆಗಳೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಸಿಂಕಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಗ್ಯಾಸ್ ಹತ್ರ ಎಲ್ಲ ಒರೆಸ್ಕೊಟ್ಟಿದ್ದೀನಿ ಈ ಮ್ಯಾಟ್ ಕೆಳಗಡೆ ಮನೆಯೂ ಗುಡಿಸ್ಕೊಂಡೆ ಕ್ಲೀನಾಗಿ ಇಷ್ಟೊತ್ತಿಗೆ ನೈಟ್ ಹೊತ್ತು ಗುಡಿಸಲ್ಲ ಮನೆ ಹಾಗೆ ಹೊತ್ತು ಗುಡಿಸ್ಬೇಕಾಯ್ತು ಯಾಕಂದರೆ ಅಷ್ಟು ಗಲೀಜಿತ್ತು ಅಷ್ಟು ಡೆಸ್ಟ್ ಎಲ್ಲನೂ ಆಗ್ಬಿಟ್ಟಿತ್ತು ಇವತ್ತು ಸೊ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಟ್ಬಿಟ್ಟು ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಸಿಂಕಲ್ಲಿ ಹಾಕಿದ್ದೀನಿ ಇವಾಗ 9:30 ಇವಾಗೇನು ತೊಳೆಯೋದು ಅನಿಸಿದೆ ಸಕ್ಕ ಟಯರ್ಡ್ ಆಗಿಬಿಟ್ಟಿದೆ ಒಂಥರ ಹಾಗಾಗಿ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ತನಕ ಯಾರೆಲ್ಲ ವಾಚ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದು ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕನ್ನು ಮಾಡಿ ನಾಳೆ ನೋಡೋದು ಸಿಗೋಣ ಅದಕ್ಕೆ ಟೇಕ್ ಕೇರ್ ಆ್ಯಂಡ್ ಬಾಯ್